ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ. ಈ ಹ್ಯಾಪಿ ಕಂಟ್ರೀಸ್ನ ನಿಜವಾದ ಹ್ಯಾಪಿ ಕೋಶಂಟ್ ಅಂದರೆ ಏನು ಅಂತ ನನಗೆ ತಿಳ್ಕೊಬೇಕಿತ್ತು. ಭೂತಾನು, ಚೈನಾ ಮತ್ತು ಇಂಡಿಯಾ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ಸಣ್ಣ ದೇಶ, ಲೆಸ್ ದೆನ್ 7 lakh ಪಾಪ್ಯುಲೇಷನ್ ಇರ್ತಕ್ಕಂಥದ್ದು, ಅಂದರೆ ನಮ್ಮ ಜಯನಗರದ ಪಾಪ್ಯುಲೇಷನ್ ಇರ್ತಕ್ಕಂತಹ ಒಂದು ದೇಶ. ಓಕೆ. ಆದರೆ ಮಣ್ಣಿನಲ್ಲಿ ಅಗೆದು ಒಂದು ಸಿಟಿ ಕ್ರಿಯೇಟ್ ಮಾಡ್ಕೊಂಡಿರೋದು. ಕೆಳಗಡೆ ಮಣ್ಣಿಗಿಂತ ಮೇಲ್ಗಡೆ ನೀವು ಏನೂ ಕಾಣಿಸಲ್ಲ. ಅವರು ಆ ಸುರಂಗ ಮಾರ್ಗದಲ್ಲಿ ಒಳಗಡೆ ಹೋಗ್ಬಿಟ್ರೆ ಅವ್ರದ್ದೊಂದು ಫುಲ್ ವ್ಯವಸ್ಥೆನೇ ಇದೆ. ನೀರು ಸಹ ಇದೆ, ಸ್ನಾನಕ್ಕೆ ವ್ಯವಸ್ಥೆ ಇದೆ. ಆಮೇಲೆ ಅವ್ರಿಗೆ ಅಡುಗೆ ಮಾಡ್ಕೊಳ್ಳಿಕ್ಕೆ, ಕೆಳಗಡೆ ಅಡುಗೆ ಮಾಡೋದು ಅಂದರೆ ನಿಮ್ಗೆ ಹೊಗೆ ಸುತ್ಕೊಂಡ್ಬಿಡುತ್ತೆ ಅಂತೀವಿ, ಆ ಹೊಗೆ ಆಚೆ ಹೋಗ್ಲಿಕ್ಕಿದೆ. ಆಮೇಲೆ ಹಸು ಸಾಕ್ಲಿಕ್ಕಿದೆ. ಭೂಟಾನಲ್ಲಿ ನೀವು ಒಬ್ಬ ಟೂರಿಸ್ಟ್ ಗೈಡಿಂದ ಹಿಡ್ಕೊಂಡು ಎಲ್ಲರೂ ಸಹ ಕಸಾನ ಒಂದೇ ಒಂದು ಆಚೆ ಹಾಕಕ್ಕೆ ಬಿಡಲ್ಲ ನಿಮ್ಮನ್ನ. ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೀನಿ ಭೂತಾನ್ ಕೇಳಿದ್ದೀವಿ. ನಿಮಗೆ ಆ್ಯಕ್ಚುಲಿ ಕಾಸ್ಟು ನಮ್ಮ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡೋಕ್ಕಿಂತ ತುಂಬ ಕಡಿಮೆ ಆಗಿಬಿಡುತ್ತೆ. ಓಕೆ. ನೀವು ಇಂಡಿಯಾದಲ್ಲಿ ಹೋಗಿ ರಾಜಸ್ಥಾನ್ಗೆ ನೋಡ್ಕೊಂಬರೋದಕ್ಕಿಂತ ಅಥವಾ ಗುಜರಾತ್ಗೆ ಹೋಗಿ ನೋಡ್ಕೊಂಬರೋಕ್ಕಿಂತ ಕಡಿಮೆ ಕಾಸ್ಟಲ್ಲಿ ನೀವು ಭೂತಾನ್ಗೆ ಹೋಗಿ ಬಂದುಬಿಡ್ತೀರಾ. ಅಂದರೆ ಎಲ್ಲ ಫಾರಿನರ್ಸು ರಿಚ್ ಇರಲ್ಲ. ನಾನು ಒಂದು ಸಲ ಅವ್ರು ಥಿಯೇಟ್ರಿಗೆ ಹೋಗಿದ್ರಂತೆ, ಎಲ್ಲಿ ತ್ರಿಭುವನ್ ಥಿಯೇಟ್ರಿಗೆ. ನನ್ನ ಸಿನಿಮಾ ಸ್ನೇಹಿತರು ಹೃದಯಶ್ವ ಪಕ್ಕದಲ್ಲಿ ಒಂದು 4 ಜನ ಬಂದ್ರಂತೆ, ಇವ್ರ ಜೊತೆಗೆ ಎಂಟ್ರಿ ಕೊಟ್ರಂತೆ ಬಾಲ್ಕನಿನಲ್ಲಿ. ಆಮೇಲೆ 4 ಜನ ಬಂದು ಕನ್ನಡ ಸಿನಿಮಾ ನೋಡೋಕೆ ಇವ್ರು ಯಾಕೆ ಬಂದಿದ್ದಾರೆ ಅಂತ ಇವ್ರಿಗೆ ಆಶ್ಚರ್ಯ ಆಯ್ತಂತೆ. ಆಮೇಲೆ ಅವ್ರು ಆರಾಮಾಗಿ ಒಂದು 3 ತಾಸು ಮಲ್ಕೊಂಡು ಇವ್ರ ಜೊತೆಗೆ ಎದ್ರಂತೆ. ಅವ್ರು ಬಂದದ್ದು ಆ್ಯಕ್ಚುಲಿ ರೆಸ್ಟ್ ತೊಗೊಳಕ್ಕೆ ಥಿಯೇಟ್ರಿಗೆ $100 ಕೊಟ್ಟು ಜಸ್ಟ್ ಲೆಫ್ಟ್ ಇನ್ ದ ಥಿಯೇಟರ್ ಆ್ಯಂಡ್ ವೆಂಟ್ ಅವೇ ಅಂತ. ನಾವು ಯಾವ ಮಟ್ಟಕ್ಕೆ ನಾವು ನಮ್ಮ ಈ ಸಿಸ್ಟಮ್ಸ್ನ ಬೆಳೆಸ್ತಾ ಇದೀವಿ ಯೋಚನೆ ಮಾಡಿ. ಅಂದರೆ ಅವ್ರಿಗೆ ರೆಸ್ಟ್ ತೊಗೊಳಕ್ಕೆ ಜಾಗ ಇಲ್ಲ ಅಂತ ಅರ್ಥ ಆಯಿತು. ಹೌದು. ನಮ್ಮ ಜೊತೆಗೆ ಅಶೋಕ್ KM ಗೌಡ ಅವರಿದ್ದಾರೆ, ಒಬ್ಬ ಎಜುಕೇಷನಿಸ್ಟ್ ಮತ್ತು ಸಾಮಾಜಿಕ ಕಾರ್ಯಕರ್ತರು. ನಾನು ಇವತ್ತು ಅವರ ಒಂದು ಟ್ರಾವೆಲ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಯಾವುದೆಲ್ಲ ದೇಶಗಳಿಗೆ ಹೋಗಿದ್ದೀರಾ, ಏನು ಕಲ್ತ್ಕೊಂಡ್ರಿ, ಏನು ಅರ್ಥ ಆಯಿತು ನಿಮ್ಗೆ? ಅಲ್ಲಿ ಹೋದ್ಮೇಲೆ ಇಂಡಿಯಾದ ಬಗ್ಗೆ ಏನಾದರೂ ಅರ್ಥ ಆಯಿತಾ? ಅಂದರೆ ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅಥವಾ ಬೇರೆ ದೇಶದ ಬಗ್ಗೆ ನಿಮ್ಗೆ ಏನು ಅರ್ಥ ಆಯಿತು? ಸೊ ಅದ್ರ ಬಗ್ಗೆ ದಯವಿಟ್ಟು ಹೇಳಿ. ನಾನು ಇಲ್ಲಿವರೆಗೂ ಶ್ರೀಲಂಕಾಕ್ಕೆ 2 ಸತಿ ಹೋಗಿದ್ದೀನಿ. ಆಮೇಲೆ ಥೈಲ್ಯಾಂಡ್ದು ಒಂದು ಸಮಗ್ರವಾದಂಥ ಒಂದು ಟೂರ್ ಮಾಡಿದ್ದೀನಿ. ಸೊ ಅದಾದಮೇಲೆ ಇಂಡೋನೇಷ್ಯಾ, ಬಾಲಿನ ಟೂರ್ ಮಾಡಿದ್ದೇವೆ, ಸಿಂಗಪುರ್ ಟೂರ್ ಮಾಡಿದ್ದೇವೆ, ಈಜಿಪ್ಟ್ ಟೂರ್ ಆಗಿದೆ, ಟರ್ಕಿ ಟೂರ್ ಆಗಿದೆ ಕಂಪ್ಲೀಟಾಗಿ. ಆಮೇಲೆ ಭೂಟಾನ್ ಟೂರ್ ಆಗಿದೆ. ನಾನು ಭೂಟಾನ್ ಬಗ್ಗೆ ಇಲ್ಲಿ ಎಸ್ಪೆಷಲಿ ಹೇಳಲೇಬೇಕು. ಯಾಕೆಂದರೆ ಭೂಟಾನಲ್ಲಿ ನೀವು ಒಬ್ಬ ಟೂರಿಸ್ಟ್ ಗೈಡಿಂದ ಹಿಡ್ಕೊಂಡು ಎಲ್ಲರೂ ಸಹ ಕಸಾನ ಒಂದೇ ಒಂದು ಆಚೆ ಹಾಕಕ್ಕೆ ಬಿಡಲ್ಲ ನಿಮ್ಮನ್ನ. ಅವ್ರ ಗಾಡಿಗಳಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರೆ. ನೀವೇನಾದ್ರು ಚಾಕ್ಲೇಟ್ ತಿನ್ಬಿಟ್ಟು ಅಕಸ್ಮಾತ್ ಏನಾದ್ರು ನಮ್ಮ ಮೆಂಟಾಲಿಟಿಲಿ ಆಚೆ ಹಾಕ್ತೀವಿ ಅಂದರೆ ನಿಮಗೆ ಅವರು ರೆಸ್ಟ್ರಿಕ್ಟ್ ಮಾಡ್ತಾರೆ, ಸೇಯಿಂಗ್ ದಟ್ ಸರ್ ಯು ಕಾಂಟ್ ಡೂ ದಟ್, ಯು ಕಾಂಟ್ ಸ್ಪಾಯ್ಲ್ ಮೈ ಕಂಟ್ರಿ ಅಂತಾರೆ. ಆಮೇಲೆ ಟೈಗರ್ ಹಿಲ್ಸ್ ಹತ್ತಾ ಇದ್ವಿ, ನಮಗೆ ಫುಲ್ ಸುಸ್ತಾಗ್ತಾ ಇತ್ತು. ನೀರು ಕುಡಿದ್ಬಿಟ್ಟು ನೀರು ಬಾಟ್ಲನ್ನ ಅಲ್ಲೇ ಇಡೋಕೋದೆ. ನೋ ಸರ್, ಐ ವಿಲ್ ಕ್ಯಾರಿ ಇಟ್ ಫಾರ್ ಯು. ಅಂದರೆ ಎನ್ವೈರ್ನ್ಮೆಂಟ್ ಬಗ್ಗೆ ಎಷ್ಟು ಕಾನ್ಷಿಯಸ್ ಆಗಿದ್ದಾರೆ ಅಂತ ಹೇಳಿ ಆ ಟೂರಿಸ್ಟ್ ಗೈಡಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಅಂತಹ ಒಂದು ಕಾನ್ಷಿಯಸ್ನೆಸ್ನ ನಾವು ಡೆವಲಪ್ ಮಾಡಿಲ್ಲ ಭಾರತದಲ್ಲಿ ಅಂತಕ್ಕಂಥ ಒಂದು ವಿಪರ್ಯಾಸ. ಈ ಟೂರ್ ಹೊರದೇಶಕ್ಕೆ ಹೋಗ್ಬೇಕಂದ್ರೆ ಅಮೇರಿಕಾ, ಯುರೋಪ್ ಇದನ್ನೇ ಯೋಚನೆ ಮಾಡ್ತೀವಿ. ಬಿಟ್ಟರೆ ನಮ್ಮ ಪಕ್ಕದಲ್ಲಿರುವಂಥ ಭೂತಾನು, ಮೈನ್ಮಾರು, ಆಮೇಲೆ ಇನ್ನೂ ಸ್ವಲ್ಪ ಆ ಕಡೆ ಹತ್ತಿರ ಹೋದರೆ ಲಾವೋಸು, ಕಂಬೋಡಿಯಾ, ಅದು ಯೋಚನೆ ಮಾಡಲ್ಲ ನಾವು. ಸೊ ಹೀಗಾಗಿ ನನಗೆ ಭೂತಾನ್ ಬಗ್ಗೆ ಇನ್ನೂ ಸ್ವಲ್ಪ, ಅಂದರೆ ಯಾಕೆ ಅಲ್ಲಿ ನಿಮಗೆ ವಾಟ್ ಮೇಡ್ ಯು ಗೋ ದೇರ್? ಒಂದು ಏನಂತ ನನಗೆ ಯಾವಾಗ್ಲೂ ಈ ಹ್ಯಾಪಿ ಕಂಟ್ರೀಸ್ನ ನಿಜವಾದ ಹ್ಯಾಪಿ ಕೋಶಂಟ್ ಅಂದರೆ ಏನು ಅಂತ ನನಗೆ ತಿಳ್ಕೊಬೇಕಿತ್ತು. ಭೂತಾನು, ಚೈನಾ ಮತ್ತು ಇಂಡಿಯಾ ಮಧ್ಯದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಒಂದು ಸಣ್ಣ ದೇಶ. ಓಕೆ, ನೋಡಿ ನೀವು ಹೇಳ್ಬೇಕಾದ್ರೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಈ ಕಡೆ ಬಾಂಗ್ಲಾದೇಶ, ಮೈನ್ಮಾರು ತಲೆಗೆ ಬರ್ತಾ ಇದೆ, ಭೂತಾನ್ ತಲೆಗೆ ಬರ್ತಾ ಇಲ್ಲ ನನಗೆ. ಓಕೆ, ಸಾರಿ, ಹೇಳಿ. ಸೊ ಅಂತಹ ಒಂದು ಸಣ್ಣ ದೇಶ, ಲೆಸ್ ದೆನ್ 7 lakh ಪಾಪ್ಯುಲೇಷನ್ ಇರ್ತಕ್ಕಂಥದ್ದು, ಅಂದರೆ ನಮ್ಮ ಜಯನಗರದ ಪಾಪ್ಯುಲೇಷನ್ ಇರ್ತಕ್ಕಂತಹ ಒಂದು ದೇಶ. ಓಕೆ. ಆ ದೇಶದಲ್ಲಿ ನಮಗೇನಂತಂದರೆ ಆ ಇಯರಲ್ಲಿ ನಾವು ಸುತ್ತ ಕಂಟ್ರಿ ನೋಡೋಣ ಅಂತ ಇತ್ತು. ಅಂದರೆ ಯಾವುದಾದ್ರು ಒಂದು ಸುತ್ತ ಕಂಟ್ರಿ, ಅಂದರೆ ನಮ್ಮ ಸುತ್ತ ಇರ್ತಕ್ಕಂಥ 7 ಸಾರ್ಕ್ ಕಂಟ್ರೀಸ್ ಅಂತ ಏನು ಹೇಳ್ತೀವಿ. ನನಗೊಂದು ಉದ್ದೇಶ ಏನಂದರೆ ಯುರೋಪ್ನ ಒಂದು 3 ಸತಿ ನೋಡಬೇಕು,
ಮತ್ತು ನನಗೆ ಅಮೇರಿಕಾದಲ್ಲಿ ಟೂರಿಸಮ್ ಮಾಡಬೇಕು ಅಂತಿಲ್ಲ, ಲ್ಯಾಟಿನ್ ಅಮೇರಿಕಾದಲ್ಲಿದೆ. ಅಮೇರಿಕಾದಲ್ಲಿ ನಾನು ವಿಸಿಟ್ ಮಾಡಬೇಕು ಅಂತಿದೆ, ಅದು ಬೇರೆ ವಿಚಾರ. ಅದು ಎಜುಕೇಷನ್ ಪರ್ಪಸ್ಸು, ಯೂನಿವರ್ಸಿಟೀಸ್ ನೋಡಬೇಕು ಅಂತಿದೆ. ಸೊ ಆದರೆ ನನಗೆ ಈ ಲ್ಯಾಟಿನ್ ಅಮೇರಿಕನ್ ಕಂಟ್ರೀಸ್ ಬಗ್ಗೆ, ಯುರೋಪಿಯನ್ ಕಂಟ್ರೀಸ್ ಬಗ್ಗೆ ಮತ್ತು ನಮ್ಮ ನೇಬರಿಂಗ್ ಕಂಟ್ರೀಸ್ ಲೈಕ್ ಕಂಬೋಡಿಯಾ, ಲಾಹೋಸು, ವಿಯೆಟ್ನಾಮು ಮತ್ತು ಭೂತಾನು, ಮಿಯಾನ್ಮಾರ್ ಬಗ್ಗೆ ಮತ್ತು ಶ್ರೀಲಂಕಾ ಬಗ್ಗೆ ಇರತಕ್ಕಂತಹ ಒಲವು ನನಗೆ ಅಮೇರಿಕ ಬಗ್ಗೆ ಏನಿಲ್ಲ. ಅದರಿಂದಾಗಿ ನನಗೆ ಆ ವರ್ಷ ನಾವು ಭೂಟಾನ್ ಟ್ರಾವೆಲ್ ಮಾಡಬೇಕು ಅಂತಿತ್ತು. ಒಂದು 2019 ಜಸ್ಟ್ ಬಿಫೋರ್ ಕರೋನಾ ಒಂದು 9 days ಟ್ರಿಪ್ ಹೋಗಿದ್ವಿ ಭೂತಾನ್ಗೆ. ಯಾರ್ಯಾರು ಹೋಗಿದ್ರಿ? ನಾವು ಯೂಶ್ವಲಿ ನಾನು ನನ್ನ ಮಕ್ಕಳು, ನನ್ನ ಹೆಂಡತಿ ಮತ್ತು ಯಾರಾದರೂ ನಮ್ಮ ಮದರ್ ಇನ್ ಲಾ ಸೇರ್ಕೊಳ್ತಾರೆ, ಅಥವಾ ಇನ್ನು ಯಾರಾದರೂ ಒಬ್ಬರು ಕಸಿನ್ಸ್ ಸೇರ್ಕೊಳ್ತಾರೆ. ನಾವು ಆ ವರ್ಷ 5 ಜನ ಹೋಗಿದ್ವಿ. ಆ್ಯಂಡ್ ನಾವು ಸಮಗ್ರವಾಗಿ ಕವರ್ ಮಾಡ್ತೀವಿ. ಆ ದೇಶದಲ್ಲಿ ಇರ್ತಕ್ಕಂತಹ ಎಲ್ಲ ಕಾಂಪೊನೆಂಟ್ಸ್ನ ಕವರ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಅಂದರೆ ಒಂದು ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ ಇರ್ಬೋದು, ಅಥವಾ ಆ ದೇಶದ ಕಲ್ಚರಲ್ ಆಸ್ಪೆಕ್ಟ್ ತೋರಿಸ್ತಕ್ಕಂಥದ್ದು ಯಾವುದಾದ್ರು ಇರ್ಬೋದು, ಅಥವಾ ಯಾವುದಾದ್ರು ಅಂದರೆ ಕಲ್ಚರಲ್ ಆಸ್ಪೆಕ್ಟ್ ಅಂದರೆ ಒಂದು ಡ್ರಾಮಾ ಪ್ಲೇ ಅಥವಾ ಮ್ಯೂಸಿಕ್ ಕಾನ್ಸರ್ಟು ಅಥವಾ ಯಾವ್ದಾದ್ರು ಅದನ್ನು ಒಂದು ಕಾಂಪೊನೆಂಟ್ ಆಗಿ ಇಟ್ಕೊಂಡಿರ್ತೇವೆ. ಮತ್ತು ಅಲ್ಲಿರ್ತಕ್ಕಂತಹ ಯಾವ್ದಾದ್ರು ಒಂದು ಸ್ಪಿರಿಚುವಲ್ ಟೂರಿಸಮ್, ಇರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಒಂದು ಸ್ಪಿರಿಚುವಲ್ ಟೂರಿಸಮ್ನ ಒಂದು ಭಾಗ ಆಗಿ ಇಟ್ಕೊಂಡು ನೋಡ್ತೇವೆ. ಸೊ ಅದಾದಮೇಲೆ ಸಮಗ್ರವಾಗಿ ಒಂದು ಕವರ್ ಮಾಡ್ಕೊಂಡು ಬರ್ತಕ್ಕಂಥ ಮಾಡ್ತೇವೆ. ನಮಗೆ ಭೂಟಾನ್ನಲ್ಲಿ ನಮ್ಗೆ ಇಷ್ಟ ಆಗಿದ್ದು ಒಂದು ಟೈಗರ್ ಹಿಲ್ಸ್ ಇದ್ದೇ ಇದೆ. ಅವರ ಪ್ಯಾಲೇಸಸ್ ನನಗೇನು ತುಂಬ ಇಷ್ಟ ಆಗಲಿಲ್ಲ. ಆ ಪ್ಯಾಲೇಸಸ್ ನನಗೆ ಅನಿಸುತ್ತೆ ನಮ್ಮ ಈ ಸಣ್ಣ ಪ್ರಾಂತ್ಯದ ಪಾಳೆಗಾರರು ಜಪಾನಲ್ಲಿ ನೋಡಿದ್ ಕೂಡ ಹಂಗೆ ಅನ್ನಿಸ್ತು. ಜಪಾನಲ್ಲಿ ಟೋಕಿಯೋದಲ್ಲಿ ನಾನು ಅವ್ರದ್ದು ಪ್ಯಾಲೇಸ್ ನೋಡಿದರೆ, ನಮ್ಮ ಪಾಳೆಗಾರರು ಯಾರೊಬ್ಬರು ತುಂಬ ಪುಟ್ಟ ಸಾಮಂತರು ಕೂಡ ಅದಕ್ಕೆ ಚೆನ್ನಾಗಿತ್ತು ಅನಿಸುತ್ತೆ. ಆ ಥರ ನನಗೂ ಹಂಗೆ ಅನಿಸ್ತು ಭೂಟಾನ್ನಲ್ಲಿ. ಆಮೇಲೆ ಭೂಟಾನ್ನಲ್ಲಿ ನನಗೆ ಎಲ್ಲದಕ್ಕಿಂತ ಜಾಸ್ತಿ ಅವ್ರಿಗೆ ಎನ್ವೈರ್ನಮೆಂಟಲ್ ಕಾನ್ಷಿಯಸ್ನೆಸ್ ಏನಿತ್ತಲ್ಲ, ಅದ್ರ ಬಗ್ಗೆ ನಂಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಎಸ್ಪೆಷಲಿ ಆ ದಿನಗಳಲ್ಲಿ ಐ ಬಿಕಮ್ ಎ ನಾನ್ ವೆಜಿಟೇರಿಯನ್. ಎಲ್ಲೋ ಒಂದು ಕಡೆ ವೆಜಿಟೇರಿಯನ್ ರೆಗ್ಯುಲರಾಗಿ ಬೆಂಗಳೂರಲ್ಲಿದ್ದಾಗ ವೆಜಿಟೇರಿಯನ್ನೇ ಕನ್ಸ್ಯೂಮ್ ಮಾಡಿದ್ರು. ಆ ಡೇಸ್ನಲ್ಲಿ ಅಲ್ಲಿ ಹೋದಾಗೆಲ್ಲ ನಾನು ನಾನ್ ವೆಜ್ ಕನ್ಸ್ಯೂಮ್ ಮಾಡಿದ್ದೀನಿ. ಅವರ ಡೆಲಿಕೇಸಿಸ್ ನೋಡಲಿಕ್ಕೆ ಅಲ್ಲಿ ಕರಿ ಇತ್ತು. ಆ ಕರಿ ಚೀಸ್ ಚಿಲ್ಲಿ ಕರಿ ಅಂತ ಹೇಳಿ, ಅದು ನಾನು ಟ್ರೈ ಮಾಡಲೇಬೇಕು, ಇದನ್ನು ಸಪ್ರೇಟಾಗಿದೆ, ನಾನು ಎಲ್ಲೂ ನೋಡಲಿಲ್ಲ ಅಂತ ಹೇಳಿ ಟ್ರೈ ಮಾಡಿದೆ. ಆದರೆ ಆ ಚೀಸ್ ಅಂದರೆ ಲಿಟ್ರಲಿ ಚೀಸ್ ಜೊತೆಗೆ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಬೇಯಿಸ್ತಕ್ಕಂತಹ ಕರಿ, ಅವ್ರು ಅದನ್ನು ರೈಸ್ ಜೊತೆ ಕನ್ಸ್ಯೂಮ್ ಮಾಡ್ತಾರೆ. ಅದು ಭೂಟಾನಿ ಡೆಲಿಕಸಿ. ನಮ್ಮಂಥವ್ರಿಗೆ ಡೈಜೆಷನ್ಗೆ ಕಷ್ಟ. ಅಂದರೆ ತುಂಬ ಮಸಾಲೆ ಇರುತ್ತಾ? ಅಲ್ಲ, ತುಂಬ ಚೀಸ್ ಇರುತ್ತೆ, ಕಷ್ಟ, ತುಂಬ ಕಷ್ಟ, ತುಂಬ ನಮ್ಮಂಥವ್ರಿಗೆ ಕಷ್ಟ. ಅದು ಆ ಚೀಸ್ನ ಕನ್ಸ್ಯೂಮ್ ಮಾಡಿ ಅಭ್ಯಾಸ ಇರ್ತಕ್ಕಂಥವ್ರಿಗೆ ಈಸಿ, ನಮಗೆ ಕಷ್ಟ. ಸೊ ಆದರೆ ಸ್ಪೈಸಿ ಫುಡ್ಡು ಮತ್ತು ಅಲ್ಲಿನ ಇದು ಅಷ್ಟೇ, ಅಂದರೆ ಒಂದೊಂದು ಡೆಲಿಕಸಿಸ್ ಏನಿದೆ ಅದು ನಾನ್ ವೆಜಿಟೇರಿಯನ್ ಆಗಲಿ ಅಥವಾ ವೆಜಿಟೇರಿಯನ್ ಆಗಲಿ ನಾನ್ ಸ್ಪೈಸಿ ಇರ್ತಕ್ಕಂತಹದ್ದು ಇದೆ. ಸೊ ಆ ರೀತಿ ಅದು ಭೂಟಾನ್ನಲ್ಲಿ ತುಂಬ ವಿಶೇಷ ಅಂತಂದರೆ ಅವರ ಫುಡ್ಡೂ ಒಂದು ಸ್ವಲ್ಪ ವಿಶೇಷತೆ ಇದೆ. ಜೊತೆಗೆ ಎನ್ವೈರ್ನಮೆಂಟಲ್ ಕಾನ್ಷಿಯಸ್ನೆಸ್ಸು ವಿಶೇಷ ಅನಿಸ್ತು ನನಗೆ. ಓಕೆ, ನಂಗೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ಭೂತಾನ್ ಬಗ್ಗೆ ಏನೂ ಗೊತ್ತಿಲ್ಲ. ನಾನು ಇವತ್ತು ಯೋಚನೆ ಮಾಡ್ತಾ ಇದ್ದೀನಿ ಭೂತಾನ್ ಬಗ್ಗೆ. ಭೂತಾನ್ ಕೇಳಿದ್ದೀವಿ. ನಿಮಗೆ ಆ್ಯಕ್ಚುಲಿ ಕಾಸ್ಟು ನಮ್ಮ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡೋಕ್ಕಿಂತ ತುಂಬ ಕಡಿಮೆ ಆಗಿಬಿಡುತ್ತೆ. ಓಕೆ. ನೀವು ಇಂಡಿಯಾದಲ್ಲಿ ಹೋಗಿ ರಾಜಸ್ಥಾನ್ಗೆ ಹೋಗಿ ನೋಡ್ಕೊಂಬರೋದಕ್ಕಿಂತ ಅಥವಾ ಗುಜರಾತ್ಗೆ ಹೋಗಿ ನೋಡ್ಕೊಂಬರೋಕ್ಕಿಂತ ಕಡಿಮೆ ಕಾಸ್ಟಲ್ಲಿ ನೀವು ಭೂತಾನ್ಗೆ ಹೋಗಿ ಬಂದುಬಿಡ್ತೀರಾ. ನೀವು ಇದು ಟ್ರಾವೆಲ್ ಹೆಂಗೆ ಮಾಡಿದ್ರಿ ಅಲ್ಲಿಗೆ? ನಾವು ಇಲ್ಲಿ ಡೈರೆಕ್ಟಾಗಿ ಪೆರು ಏರ್ಪೋರ್ಟ್ಗೆ ಹೋಗಿ, ಅಂದರೆ ಕಲ್ಕತ್ತಾಗೆ ಹೋದ್ವಿ. ಕಲ್ಕತ್ತಾಯಿಂದ ರೆಗ್ಯುಲರ್ ಫ್ಲೈಟ್ಸ್ ಇದೆ. ಕಲ್ಕತ್ತಾದಲ್ಲಿ ಆ್ಯಕ್ಚುಲಿ ವಿ ಸ್ಟೇಡ್ ಬ್ಯಾಕ್ ಫಾರ್ 1 day. ಸೊ ನನ್ನ ಫ್ರೆಂಡ್ ಫ್ಯಾಮಿಲಿ ಇದೆ ಅಲ್ಲಿ. ಸೊ ವಿ ಸ್ಟೇಡ್ ಬ್ಯಾಕ್ ವಿತ್ ದೆಮ್ ಫಾರ್ 1 day. ದೆನ್ ಅಲ್ಲಿಂದ ನಾವು ಒಂದು ದಿವಸ ನೆಕ್ಸ್ಟ್ ದಿವಸ ಟ್ರಾವೆಲ್ ಮಾಡಿ, ಅಂದರೆ ಬೈ ರೋಡ್ ಅಲ್ಲ, ಬೈ ಫ್ಲೈಟ್ ಅಲ್ಲಿಗೆ ಭೂತಾನ್ ರಾಜಧಾನಿ ಥಿಂಪು ಪುರುನಲ್ಲಿ ಏರ್ಪೋರ್ಟ್ ಇರೋದು. ಅಲ್ಲಿಂದ ಒಂದು 30 ಕಿಲೋಮೀಟರ್ಸ್ ಫ್ರಮ್. ಏರ್ಪೋರ್ಟು ತುಂಬ ಚೆನ್ನಾಗಿದೆ. ಅಲ್ಲಿ ಏರ್ಪೋರ್ಟು ಸಹ ಅವರ ವರ್ನಾಕ್ಯುಲರ್ ಆರ್ಕಿಟೆಕ್ಚರ್ಗೆ ಹೇಳಿ ಮಾಡಿಸಿದಂಥ ಏರ್ಪೋರ್ಟ್ ಅದು. ಇಲ್ಲಿವರೆಗೂ ನನಗೆ ಏನೋ ಒಂದು ವಿಶೇಷ ಅನಿಸಿದ್ದು ಅಂದರೆ ಟರ್ಕಿಗೆ ಹೋದಾಗ ನಂಗೆ ತುಂಬ ವಿಶೇಷ ಅನಿಸ್ತು. ಅಂದರೆ ಟರ್ಕಿಯ ಎಲ್ಲ ಪ್ರಾಂತ್ಯಗಳು ಒಂದು ರೀತಿಯಲ್ಲಿ ನಿಮಗೆ ಆ ಟರ್ಕಿಯ ಮೇನ್ ಸಿಟಿ ಏನಿದೆ ಇಸ್ತಾನ್ಬುಲ್ಲು, ಅದು ನಥಿಂಗ್ ಬಟ್ ಎನ್ ಎಕ್ಸ್ಟೆನ್ಷನ್ ಪಾರ್ಟ್ ಆಫ್ ಯುರೋಪ್. ಟರ್ಕಿ ಅಂದರೆ ಯುರೋಪಲ್ಲಿ ಬರುತ್ತಾ? ಅಲ್ಲ, 20% ಮಾತ್ರ ಯುರೋಪಲ್ಲಿ ಬರುತ್ತೆ. ಇನ್ನು ಮಿಕ್ಕಿರೋ 80-85% ಏಷ್ಯಾದಲ್ಲಿ ಬರುತ್ತೆ. ಯಾಕಂದರೆ ಇಸ್ತಾನ್ಬುಲ್ಲೇನೇ ಡಿವೈಡ್ ಮಾಡೋದು. ಟರ್ಕಿನ ಅಂದರೆ ಯುರೋಪ್ ಮತ್ತು ಏಷ್ಯಾಗೆ ಡಿವಿಷನ್ನೇ ಇಸ್ತಾನ್ಬುಲ್. ಓಕೆ.
ಒಂದು ಹಿಸ್ಟಾರಿಕಲ್ ದೇಶ ಮತ್ತು ಬಿಗಿನಿಂಗ್ ಆಫ್ ಕ್ರಿಶ್ಚಿಯಾನಿಟಿ ಮತ್ತು ಒಂದು ರೀತಿಯಲ್ಲಿ ಇಸ್ಲಾಂನ ಕಂಟ್ರೋಲ್ ಮಾಡಿದಂತಹ ದೇಶ ಅದು. ಯಾಕಂದರೆ ಯಾವ ರೀತಿ ಬೈಜೆಂಟೈನ್ ಎಂಪೈರ್ನ ಶಕ್ತಿ ಇತ್ತಲ್ಲಿ, ತದನಂತರದಲ್ಲಿ ಇಸ್ಲಾಂ ಬಂದು ಇಸ್ಲಾಂ ಇನ್ವೇಷನ್ ಆದಾಗ, ಓಟ್ಮಾನ್ ಎಂಪೈರ್ನ ಎಸ್ಟಾಬ್ಲಿಷ್ಮೆಂಟ್ ಆದಾಗ ಯಾವ ರೀತಿ ಜಗತ್ತನ್ನ ಓಟ್ಮಾನ್ ಎಂಪೈರು ಚೇಂಜ್ ಮಾಡ್ತು ಅಂತ ಹೇಳಿ. ಈ ಕೊಲಂಬಸ್ಸು ಈ ಸೀ ರೂಟ್ ತಗೊಳ್ಳಿಕ್ಕೆ ಓಟ್ಮಾನ್ ಎಂಪೈರ್ ಕಾರಣ. ಮತ್ತು ಓಟ್ಮಾನ್ ಎಂಪೈರಿಂದ ಜಗತ್ತಿನ ಅನೇಕ ವಿಚಾರಗಳಾಗೋಯ್ತು. ವರ್ಲ್ಡ್ ವಾರ್ 1 ಹಿಡ್ಕೊಂಡು, ಟ್ರಾವೆಲ್ ಸಿಸ್ಟಮಿಂದ ಹಿಡ್ಕೊಂಡು ಓಟ್ಮಾನ್ ಎಂಪೈರ್, ಆಮೇಲೆ ಇವತ್ತಿನ ಅನೇಕ ದೇಶಗಳೇನಿದೆ, ಈ ನಮ್ಮ ಏಷ್ಯಾದಲ್ಲಿರ್ತಕ್ಕಂಥ ಇಸ್ಲಾಮಿಕ್ ಕಂಟ್ರೀಸು, ಇವೆಲ್ಲದಕ್ಕೂ ಸಹ ಓಟ್ಮಾನ್ ಎಂಪೈರ್ನ ನಿಮಗೆ ಪುರಾವೆಗಳು ಸಿಗ್ತವೆ ಮತ್ತು ಕುರುಹುಗಳು ಸಿಗ್ತವೆ ಮತ್ತು ಅವರ ಆಡಳಿತ ವೈಖರಿಯ ಒಂದು ಸಿಸ್ಟಮ್ ಸಿಗ್ತಾ ಹೋಗ್ತದೆ. ಓಟ್ಮಾನ್ ಎಂಪೈರು ಈ ನಮ್ಮ ಭಾರತದಲ್ಲಿ ಹೇಳಬೇಕು ಅಂದರೆ, ನಾವು ಏನು ಇಂಪ್ಯಾಕ್ಟ್ ಇತ್ತು, ಲಲಿತಾದಿತ್ಯರ ಇಂಪ್ಯಾಕ್ಟು ಅಥವಾ ಅಶೋಕನ ಇಂಪ್ಯಾಕ್ಟು, ಈ ರೀತಿ ಇಂಪ್ಯಾಕ್ಟ್ಸ್ ಏನಿತ್ತು ಅದು ಓಟ್ಮಾನ್ ಎಂಪೈರ್ ಜಗತ್ತಲ್ಲಿ ಮಾಡಿತ್ತ ಅಂದರೆ ಅದು ಜಗತ್ತಲ್ಲಿ ಮಾಡಿತ್ತು. ಸೊ ಆ ರೀತಿಯ ಒಂದು ಅದು ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅನಿಸಿದ್ದೇನೆಂದರೆ, ನಾನು ಪ್ರತಿ ಜಾಗ ನೋಡಿದಾಗ ಇದು ನನ್ನ ದೇಶದಲ್ಲಿ ಇದೆಯಾ ಇದೆ ಅನಿಸುತ್ತೆ. ಈಗ ಅಲ್ಲಿನ ಬೈಜೆಂಟೈನ್ ಸೋಫಿಯನ್ ಮೇನ್ ಮಾಸ್ಕ್ ಇದೆ, ಅದನ್ನು ಮುಂಚೆ ಏನು ಚರ್ಚ್ ಆಗಿತ್ತು, ಅದಕ್ಕಿಂತ ಹಿಂದೆ ಅದು ಒಂದು ಪ್ಯಾಲೇಸ್ ಥರ ಕಟ್ಟಲಾಗಿತ್ತು. ಇದೆಲ್ಲ ಒಂದು ಕಡೆ, ಅದು ನನ್ನ ದೇಶದಲ್ಲಿ ಇದೇ ರೀತಿ ಏನೋ ಒಂದಿದೆ ಅಂತ ಅನಿಸುತ್ತೆ. ನನಗೇನು ಅನಿಸಿದ್ದು ಅಂದರೆ, ಕೆಪೆಡೋಕಿಯಾ ಅಂತ ಒಂದು ಹೋದ್ವಿ ನಾವು. ಕೆಪೆಡೋಕಿಯಾದಲ್ಲಿ ಏನು ಅಂದರೆ, ಕೆಪೆಡೋಕಿಯಾ ಊರ, ಅದು ಕೆಪೆಡೋಕಿಯಾ ಒಂದು ಸಿಟಿ. ಅಲ್ಲಿ ಆ ಕೆಪೆಡೋಕಿಯಾದಲ್ಲಿ ಒಂದು 8 ಪ್ರಾಂತ್ಯಗಳಿವೆ. 8 ಒಂದು ಸಣ್ಣ ಸಿಟಿ, ಲೈಕ್ ಉದಾಹರಣೆಗೆ ಜಯನಗರು, ರಾಜಾಜಿನಗರು, ನಮ್ಮ ಇಂದಿರಾನಗರ್, ಈ ರೀತಿ. ಆ ಕೆಪೆಡೋಕಿಯಾದಲ್ಲಿ 8 ಇದೆ. ಅದರಲ್ಲಿ ಪ್ರತಿಯೊಂದು ಇದರಲ್ಲೂ ಸಹ ನಿಮಗೆ ಅಂಡರ್ಗ್ರೌಂಡಲ್ಲಿ ನೆಲದ ಮೇಲ್ಗಡೆ ಏನೂ ಕಾಣಿಸಲ್ಲ ಸ್ಟ್ರಕ್ಚರು. ನೆಲದ ಕೆಳಗಡೆಗೆ ನೀವು ಹೋಗ್ತಾ ಇದ್ದಾಗ ಅವರ 100-500 ಜನ ಇರಲಿಕ್ಕೆ ವಾಸಸ್ಥಳಗಳನ್ನ ಮಾಡ್ಕೊಂಡಿದ್ರು. ಕಂಪ್ಲೀಟ್ ಕಿಚನ್ನು, ರೂಮು, ಪ್ರೇಯರ್ ಹಾಲು, ಆಮೇಲೆ ಲಿವಿಂಗ್ ರೂಮು, ಆಮೇಲೆ ಸೋಷಲ್ ಗ್ಯಾದರಿಂಗ್ ಸ್ಪೇಸಸ್ಸು, ಇದೆಲ್ಲ ಹಾಕ್ಕೊಂಡು ಯಾಕಂದರೆ ಮಣ್ಣು ಸಾಫ್ಟಾಗಿತ್ತು, ಅಗದು ಮಾಡ್ಕೊಂಡಿದ್ರು. ಏನಕ್ಕೆ ಅಂತಂದರೆ, ಅವರು ಆವತ್ತು ಜುಡಾಯಿಸಮ್ಮು ಮತ್ತು ಕ್ರಿಶ್ಚಿಯಾನಿಟಿನ ಸೇವ್ ಮಾಡಬೇಕು ಅಂತೇಳಿ, ಇಸ್ಲಾಮಿಕ್ ಇನ್ವೇಟರ್ಸ್ನ ಸೇವ್ ಮಾಡಬೇಕು ಅಂತೇಳಿ ಮಾಡ್ಕೊಂಡಿದ್ರು. ಸೊ ಕೆಪೆಡೋಕಿಯಾನ ನಾನು ಹೋದಾಗ ನನಗಿದು ನನ್ನ ದೇಶದಲ್ಲಿ ಎಲ್ಲೂ ಇಲ್ವಲ್ಲ ಅಂತ ಅಂದ್ಬಿಟ್ಟು ಅನಿಸ್ತು. ಅಂದರೆ ನಿಮಗೆ ನಾವು ಅಗ್ದಿದ್ದೀವಿ, ಕಲ್ಲನ್ನು ಅಗ್ದು ನಾವು ಇದರಲ್ಲಿ ಮಹಾರಾಷ್ಟ್ರದಲ್ಲಿ ನಮ್ಮದೊಂದು ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ ಇದೆ. ಸೊ ಆ ರೀತಿ ಮಾನ್ಯುಮೆಂಟ್ಸ್ ತುಂಬ ಕಡೆ ಇವೆ. ಆದರೆ ಮಣ್ಣಿನಲ್ಲಿ ಅಗದು ಒಂದು ಸಿಟಿ ಕ್ರಿಯೇಟ್ ಮಾಡ್ಕೊಂಡಿರೋದು ಕೆಳಗಡೆ, ಮಣ್ಣಿಗಿಂತ ಮೇಲ್ಗಡೆ ನೀವು ಏನೂ ಕಾಣಿಸಲ್ಲ. ಅವರು ಆ ಸುರಂಗ ಮಾರ್ಗದಲ್ಲಿ ಒಳಗಡೆ ಹೋಗ್ಬಿಟ್ರೆ ಅವ್ರದ್ದೊಂದು ಫುಲ್ ವ್ಯವಸ್ಥೆನೇ ಇದೆ. ನೀರು ಸಹ ಇದೆ, ಸ್ನಾನಕ್ಕೆ ವ್ಯವಸ್ಥೆ ಇದೆ. ಆಮೇಲೆ ಅವ್ರಿಗೆ ಅಡುಗೆ ಮಾಡ್ಕೊಳ್ಳಿಕ್ಕೆ, ಕೆಳಗಡೆ ಅಡುಗೆ ಮಾಡೋದು ಅಂದರೆ ನಿಮ್ಗೆ ಹೊಗೆ ಸುತ್ಕೊಂಡ್ಬಿಡುತ್ತೆ ಅಂತೀವಿ, ಆ ಹೊಗೆ ಆಚೆ ಹೋಗ್ಲಿಕ್ಕಿದೆ. ಆಮೇಲೆ ಹಸು ಸಾಕ್ಲಿಕ್ಕಿದೆ, ಆಮೇಲೆ ಅದು ಕುದುರೆ ಸಾಕ್ಲಿಕ್ಕಿದೆ ಒಳಗಡೆ ವ್ಯವಸ್ಥೆ. ಸೊ ಈ ರೀತಿಯ ವ್ಯವಸ್ಥೆನ ನಮ್ಮ ದೇಶದಲ್ಲಿ ಎಲ್ಲೂ ಸಹ ನಾನು ನೋಡಿಲ್ಲ ಅಥವಾ ಓದಿಲ್ಲ. ಸೊ ಈ ರೀತಿ ಇದೊಂದು ಬಿಟ್ಟು ಮಿಕ್ಕಿದ್ದೆಲ್ಲವೂ ಸಹ ನನಗೆ ನನ್ನ ದೇಶದಲ್ಲಿ ಇದೆ, ನನ್ನ ದೇಶದಲ್ಲಿ ಇದೇ ರೀತಿ ಇದೆ. ವೆದರು ನಮ್ಮ ಕೇರಳದಲ್ಲಿ ಈ ಥರ ಕಾಣಿಸುತ್ತಪ್ಪ, ಇಲ್ಲಿ ಹೋದರೆ ನಮ್ಮ ರಾಜಸ್ಥಾನಲ್ಲಿ ಕಾಣಿಸುತ್ತಪ್ಪ, ಇಲ್ಲಿ ಹೋದರೆ ನಮ್ಮ ವೆಸ್ಟ್ ಬೆಂಗಾಲಲ್ಲಿ ಈ ರೀತಿ ಇದೆಯಪ್ಪ, ಈ ರೀತಿ ಕಾಣಿಸುತ್ತೆ. ನಮ್ಮ ಕರ್ನಾಟಕದಲ್ಲೇ ಅನ್ಸುತ್ತೆ, ಎಲ್ಲೋ ಹೋದಾಗ ನಮ್ಮ ಉತ್ತರ ಕನ್ನಡ ಹಿಂಗೆ ಇದೆಯಪ್ಪ ಅನ್ಸುತ್ತೆ. ಹೌದು, ಚಿಕ್ಕಮಂಗ್ಳೂರು ಕಾಣಿಸುತ್ತೆ, ಈ ರೀತಿ ಕಾಣಿಸುತ್ತೆ. ಅದರಿಂದಾಗಿ ಈ ಕೆಪೆಡೋಕಿಯಾ ಏನಿದೆ, ಇದೊಂದು ವಿಶೇಷ ಅನಿಸಿದ್ದು ನನಗೆ ಕೆಪೆಡೋಕಿಯಾ. ಸೊ ಆಮೇಲೆ ಬಾಲಿನಲ್ಲಿ ನನಗೆ ಕಲ್ಚರಲ್ ತುಂಬ ಇಷ್ಟ ಆಯಿತು. ಯಾಕಂದರೆ ಒಂದು ರೆಗ್ಯುಲರ್ ಆಗಿ ಇಂಡೋನೇಷ್ಯಾದಲ್ಲಿ ರಾಮನ ಬಗ್ಗೆ ಯಾವ ರೀತಿಯ ವಿಶ್ಲೇಷಣೆ ಇದೆ, ರಾಮನ ಬಗ್ಗೆ ಅವರು ಡ್ರಾಮಾಸ್ ಎಲ್ಲವೂ ಸಹ ರಾಮನ ಸುತ್ತಾನೇ ಸುತ್ತುತ್ತೆ. ಆಮೇಲೆ ಪ್ರತಿ ಯಾರೇ ಟೂರಿಸ್ಟ್ ಹೋಗಲಿ ಅವ್ರಿಗೆ ದೇರ್ ವಿಲ್ ಬಿ ಶೋ, ರಾಮನ ಬಗ್ಗೆ ಒಂದು ಹಾಡು ಮತ್ತು ಒಂದು ಶೋ ಖಂಡಿತವಾಗ್ಲೂ ಇದ್ದಿರುತ್ತೆ. ಓಕೆ. ಸೊ ಇಂಡೋನೇಷ್ಯಾ ಬಾಲಿ ತುಂಬ ಜನ ಹಿಂದೂಸ್ ಇರ್ತಕ್ಕಂತಹದ್ದು. ಅವರು ಗಾಯತ್ರಿ ಮಂತ್ರ ರೆಗ್ಯುಲರ್ ಆಗಿ ಸ್ಕೂಲಲ್ಲಿ ಪಠನೆ ಮಾಡ್ತಾರೆ. ಸ್ಕೂಲಲ್ಲಿ ಅವ್ರಿಗೆ ಆ ಮಂತ್ರನ ಹೇಳ್ಕೊಡ್ತಾರೆ. ಫಸ್ಟ್ ಸೆಷನ್ 5 to 10 minutes ಈಸ್ ವಿತ್ ಗಾಯತ್ರಿ ಮಂತ್ರ. ಸೊ ಒಂದು ವಿಶೇಷ. ಆಮೇಲೆ ತರ್ಪಣ ಕೊಡ್ತಾರೆ. ಪ್ರತಿಯೊಬ್ಬರ ಮನೆ ಮುಂದ್ಗಡೆ, ಪ್ರತಿಯೊಬ್ಬರು ಕಮರ್ಷಿಯಲ್ ಬಿಲ್ಡಿಂಗ್ಗಳ ಮುಂದ್ಗಡೆ ಪಿತೃಗಳಿಗೆ ತರ್ಪಣ ಇರುತ್ತೆ. ಸ್ವಲ್ಪ ಭಯ ಆಗುತ್ತೆ ಒಂದೊಂದ್ಸತಿ ನೋಡಿದ್ರೆ. ಯಾಕೆ?
ಒಂಥರ ಹೆಂಗೆ ಅಂದರೆ ಅವ್ರು ಭೂತಾರಾಧನೆ ಅನಿಸುತ್ತೆ. ನಮ್ಮ ಭೂತಾರಾಧನೆ ಇದ್ದಂಗೆ. ಭೂತಾರಾಧನೆ ಅಂತ ಅನಿಸುತ್ತೆ ನಮ್ಮಗಳಿಗೆ. ನಾವೆಲ್ಲ ದಕ್ಷಿಣ ಬೆಂಗಳೂರು, ದಕ್ಷಿಣ ಕರ್ನಾಟಕದ ಒಂದು ಪ್ರಾಂತ್ಯದ ಜನ. ನಮಗೆ ರಿಲೇಟ್ ಮಾಡ್ಕೊಳ್ಳೋದು ಕಷ್ಟ. ಪ್ರಾಬಬ್ಲಿ ನಮ್ಮ ಕೋಸ್ಟಲ್ ಕರ್ನಾಟಕದವ್ರು ಹೋದರೆ ರಿಲೇಟ್ ಮಾಡ್ಕೊಳ್ಬೋದೇನೋ. ಪ್ರತಿ ಊರಲ್ಲೂ ಕೂಡ, ಪ್ರತಿ ಇದರಲ್ಲೂ ಕೂಡ, ರಿಲಿಜನಲ್ಲೂ ಕೂಡ ಭಯ ಆಗುವಂಥದ್ದು ಒಂದು ಇದ್ದೇ ಇರುತ್ತೆ. ಅಬ್ಸರ್ವ್ ಮಾಡಿ ನೀವು. ಈಗ ಫಾರ್ ಎಕ್ಸಾಂಪಲ್ ಇಸ್ಲಾಮಲ್ಲಿ ಅವರು ಹಿಂಗೆ ಹೊಡ್ಕೋತಾರಲ್ಲ, ಅದು ನೋಡಿದರೆ ಬೇರೆ ಭಯ ಆಗೇ ಆಗುತ್ತೆ. ಅಲ್ಲ, ಅದು ಮೊಹರಮ್ ಇಸ್ ಫಾರ್ ಇದು ಶಿಯಾ ಮೂಮೆಂಟಲ್ಲಿ ಯಾವ ರೀತಿ ಪನಿಷ್ ಮಾಡಿದ್ರು ಸೂನೀಸು ಶಿಯಾಸ್ನ ಪನಿಷ್ ಮಾಡಿದ್ರು. ಆ ಸ್ಯಾಕ್ರಿಫೈ ಏನಿದೆ ಹಸನ್ನಲ್ಲಿ ಮತ್ತು ಹುಸೇನಲ್ಲಿ ಯಾವ ರೀತಿ ಸ್ಯಾಕ್ರಿಫೈ ಮಾಡಿದ್ರು ಅದನ್ನು ಇಂಡಿಕೇಶನ್ ಮಾಡಿಕೊಂಡು, ಎಸ್ ಸೊ ಆ ರೀತಿಯ ಇದು ಅಲ್ಲ ಹೇಳೋದು ನಿಮಗೆ, ನಮ್ಮ ಉತ್ತರ ಕರ್ನಾಟಕದಲ್ಲಿ ಪುರುವಂತರು ಅಂತ ಇರ್ತಾರೆ. ಓಕೆ, ಈ ವೀರಭದ್ರನ ಆರಾಧಕರವರು. ಅವರು ಒಂದು ಜಾತ್ರೆ ಇರುತ್ತೆ, ಆ ಟೈಮಲ್ಲಿ ಅದು ಮಾಡಿದಾಗ ಅವರು ಹಿಂಗೆ ತೊಗೊಂಡು ಅದನ್ನು ಈ ಕಡೆ ಹಾಕೋತಾರೆ. ಈಗಲೂ ಮಾಡ್ತಾರೆ. ಆಮೇಲೆ ನಾಲ್ಗೆ ಹಿಂಗೆ ಒಳಗೆ ಚಿಕ್ಕವರಿದ್ದಾಗ ಓಡೋಗ್ತಿದ್ವಿ ನಾವು, ನೋಡೋಕ್ಕಾಗದೆ, ಅಷ್ಟು ಭಯ ಆಗೋದು ನಮಗೆ. ತಮಿಳ್ನಾಡಲ್ಲೂ ತುಂಬ ಇದೆ ಆ ಪ್ರಾಕ್ಟೀಸ್. ಸೊ ಪ್ರತಿಯೊಂದು ರಿಲಿಜನಲ್ಲೂ ಏನೋ ಒಂದು ಇರುತ್ತೆ. ಇರಲಿ, ನನಗೆ ಇನ್ನೊಂದು ವಿಶೇಷ ಅನಿಸಿದಂದರೆ ಸಿಂಗಾಪುರಲ್ಲಿ ನೀವು ಯಾವುದೇ ಪಾರ್ಕ್ ಹೋಗಿ, ಯಾವುದೇ ಇದಕ್ಕೆ ಹೋಗಿ, ಅಪಾರ್ಟ್ಮೆಂಟಲ್ಲಿ ಏನು ಪಾರ್ಕ್ ಮಾಡಿರ್ತಾರೆ ಅದೂ ಪಬ್ಲಿಕ್ ಯೂಸೇಜ್ಗಿರುತ್ತೆ. ನಮ್ಮ ಇಂಡಿಯಾದಲ್ಲಿ ಏನಂದರೆ ಪಾರ್ಕ್ಗಳನ್ನ ನಾವು ಸಾಯಂಕಾಲ ಆದರೆ ಲಾಕ್ ಮಾಡೋಂಥ ಸಿಸ್ಟಮ್ ಇದೆ. ಹೌದು, ಕಾಂಪೌಂಡ್ ಹಾಕ್ಬಿಟ್ಟಿದ್ದೀವಿ ಎಲ್ಲ ಕಡೆ. ನಮಗೇನಂದರೆ ನಮ್ಮ ಜನಗಳ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ. ನಾವು ಜನಗಳಿಗೆ ವಿಶ್ವಾಸ ಇಟ್ಟು CCTV ಕ್ಯಾಮ್ರಾ ಹಾಕಿ ಫೇಸ್ ಐಡೆಂಟಿಫಿಕೇಷನ್ ಇದಿಟ್ಕೊಂಡ್ರೆ, ನಾವು ಈ ಕಾಂಪೌಂಡ್ ಹಾಕೋ ಸಿಸ್ಟಮ್ ಏನಿದೆಯಲ್ಲ, ಎಸ್ಪೆಷಲಿ ಪಾರ್ಕ್ಸ್ಗೆ, ನಾವು ಉದಾಹರಣೆಗೆ ಯಾರೋ ಒಬ್ಬ ತುಂಬ ಸುಸ್ತಾಗಿರ್ತಾನೆ, ಅವ್ನು ಯಾವುದೋ ಟ್ರಾವೆಲ್ ಮಾಡ್ತಿರ್ತಾನೆ, ಎಲ್ಲ ಗಾಳಿ ಬೇಕಾಗಿರುತ್ತೆ, ಅವ್ನು ಹೋಗಬೇಕು ಅಂದರೆ ಎಲ್ಲಿ ಹೋಗಬೇಕು? ಮಾಲ್ಗೆ ಹೋದರೆ ಎಕ್ಸ್ಪೆಂಡಿಚರು. ಕರೆಕ್ಟ್. ನನಗೆ ಮಾಲ್ ಬೇಡಪ್ಪ, ನಾನು ಗಾಳಿ ಸುತ್ತ ಓಡಾಡ್ತೀನಿ ಅಂದರೆ ಯಾರೋ ಒಬ್ಬರು ರಾತ್ರಿ 11 ಗಂಟೆಗೆ ವಾಕ್ ಮಾಡಬೇಕು. ಹೆಂಗೆ ಹೋಗ್ತಾರೆ? ರಸ್ತೆಗಳಲ್ಲಿ ವಾಕ್ ಮಾಡಬೇಕು. ರಸ್ತೆಗಳಲ್ಲಿ ಸುರಕ್ಷತೆ ಇಲ್ಲ, ರಸ್ತೆಗಳಲ್ಲಿ ಫುಟ್ಪಾತ್ ಇಲ್ಲ. ಅದರಿಂದಾಗಿ ಈ ಪಾರ್ಕ್ಗೆ ಏನು ಕಾಂಪೌಂಡ್ ಹಾಕಿ ಚೈನ್ ಹಾಕಿ ಒಂದು ಸೆಕ್ಯೂರಿಟಿ ಮಾಡಿ ಸಿಸ್ಟಮ್ ಇದೆ, ನನ್ನ ಪ್ರಕಾರ ಅದು ಎಲ್ಲೋ ಒಂದು ಕಡೆ ನಮ್ಮ ದೇಶದ ಜನನೇ ನಾವು ನಂಬ್ತಾ ಇಲ್ಲ. ಸೊ ಆಮೇಲೆ ಜೊತೆಗೆ ಈ ಸುತ್ತ ಒಂದು ವಾಚ್ಮ್ಯಾನ್ ಇಟ್ಬಿಡ್ತೀವಿ. ವಾಚ್ಮ್ಯಾನ್ ಇಡಿ, ನಾವು ವಾಚ್ಮ್ಯಾನ್ ಇಡಬೇಡಿ ಅಂತ ಹೇಳಲ್ಲ, ಅದು ಉದ್ಯೋಗ. ಅದು ಎಲ್ಲದಕ್ಕಿಂತ ಇಂಪಾರ್ಟೆಂಟ್ CCTV ಕ್ಯಾಮ್ರಾ ಮತ್ತು ಡಸ್ಟ್ಬಿನ್, ಅದು ಇಂಪಾರ್ಟೆಂಟ್. ಫೇಸ್ ಐಡೆಂಟಿಫಿಕೇಷನ್ ಆಗಬೇಕು. ಆ ಥರದ್ದು ಇಡಿ, ತೊಂದರೆ ಇಲ್ಲ, ಸಫೆಸ್ಟಿಕೇಟೆಡ್ ಮಾಡಿ. ನೋಡಿ, ನೀವು ಹೇಳಬೇಕಾದ್ರೆ ನನಗೆ ನನ್ನೊಬ್ಬರು ಸ್ನೇಹಿತರು ಹೇಳ್ತಾ ಇದ್ರು, ಈ ಫಾರಿನರ್ಸ್ ಬರ್ತಾರಲ್ಲ, ಅಂದರೆ ಎಲ್ಲ ಫಾರಿನರ್ಸು ರಿಚ್ ಇರಲ್ಲ, ಎಲ್ಲ ಅವರು ಅಂದರೆ ನಾನು ಹೇಳ್ತಿರೋದು, ಯಾರೇ ಎಷ್ಟೇ ರಿಚ್ ಇದ್ರೂ ಕೂಡ ಒಂದು ರೀಸನಬಲ್ ಎಲ್ಲ ನೋಡೋಕ್ಕೆ ಟ್ರೈ ಮಾಡ್ತಿರ್ತಾರೆ. ನಾನು ಒಂದು ಸಲ ಅವ್ರು ಥಿಯೇಟ್ರಿಗೆ ಹೋಗಿದ್ರಂತೆ, ಎಲ್ಲಿ ತ್ರಿಭುವನ್ ಥಿಯೇಟ್ರಿಗೆ. ನನ್ನ ಸಿನಿಮಾ ಸ್ನೇಹಿತರು ಹೃದಯ ಶಿವ. ಪಕ್ಕದಲ್ಲಿ ಒಂದು 4 ಜನ ಬಂದ್ರಂತೆ, ಇವ್ರ ಜೊತೆಗೆ ಎಂಟ್ರಿ ಕೊಟ್ರಂತೆ ಬಾಲ್ಕನಿನಲ್ಲಿ. ಆಮೇಲೆ 4 ಜನ ಬಂದು ಕನ್ನಡ ಸಿನಿಮಾ ನೋಡೋಕ್ಕೆ ಇವ್ರು ಯಾಕೆ ಬಂದಿದ್ದಾರೆ ಅಂತ ಇವ್ರಿಗೆ ಆಶ್ಚರ್ಯ ಆಯ್ತಂತೆ. ಆಮೇಲೆ ಅವ್ರು ಆರಾಮಾಗಿ ಒಂದು 3 ತಾಸು ಮಲ್ಕೊಂಡ್ರಂತೆ. ಮಲ್ಕೊಂಡು ಇವ್ರ ಜೊತೆಗೆ ಎದ್ರಂತೆ. ಅವ್ರು ಬಂದದ್ದು ಆ್ಯಕ್ಚುಲಿ ರೆಸ್ಟ್ ತೊಗೊಳಕ್ಕೆ ಥಿಯೇಟ್ರಿಗೆ $100 ಕೊಟ್ಟು ಜಸ್ಟ್ ಸ್ಲೆಪ್ಟ್ ಇನ್ ದ ಥಿಯೇಟರ್ ಆ್ಯಂಡ್ ವೆಂಟ್ ಅವೇ ಅಂತ. ಯೋಚನೆ ಮಾಡಿ ನೀವು ಅಲ್ವಾ? ಅಂದರೆ ನಾವು ಯಾವ ಮಟ್ಟಕ್ಕೆ ನಾವು ನಮ್ಮ ಈ ಸಿಸ್ಟಮ್ಸ್ನ ಬೆಳೆಸ್ತಾ ಇದೀವಿ ಯೋಚನೆ ಮಾಡಿ. ಅಂದರೆ ಅವ್ರಿಗೆ ರೆಸ್ಟ್ ತೊಗೊಳಕ್ಕೆ ಜಾಗ ಇಲ್ಲ ಅಂತ ಅರ್ಥ ಆಯಿತು. ಹೌದು ಅಲ್ವಾ? ಈಗ ನೋಡಿ ಇನ್ನೊಂದು ನಾನು ಹೇಳ್ತೀನಿ ನಿಮಗೆ. ಅಂದರೆ ನಾವು ಇದು ಅರ್ಥ ಏನು ಅಂದರೆ, ಟ್ರಾವೆಲ್ನ ನಾವು ಕಡಿಮೆ ಮಾಡಿದ್ರೆ, ಅಂದರೆ ಟ್ರಾವೆಲ್ ಜಾಸ್ತಿ ಮಾಡಬೇಕು, ಕಾಸ್ಟ್ ಕಡಿಮೆ ಮಾಡಿದ್ರೆ, ಟ್ರಾವೆಲ್ ಎಕ್ಸ್ಪೆನ್ಸಸ್ನ ಕಡಿಮೆ ಮಾಡಿದ ಕೂಡಲೇ ಬರುವಂಥವ್ರ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ನಮ್ಮ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ. ನನ್ನ ಫ್ರೆಂಡ್ ಒಬ್ಬ ಬೀದರಿಂದ ಬಂದು ಒಂದು 4-5 ದಿನ ಇದ್ದ. ದೋಸ್ತ, ಬೆಂಗಳೂರಲ್ಲಿ ನಂಗೆ ಭಾಳ ಕಷ್ಟ ಆಯ್ತು ದೋಸ್ತ ಅಂದ. ಏನು ಅಂತ ಕೇಳಿದೆ. ದೋಸ್ತ, ಇಲ್ಲಿ ಉಚ್ಚಿಯಲ್ಲಿ ಹೋಗೋಕೆ ಗೊತ್ತಾಗಲ್ಲ ನನಗೆ, ಮೂತ್ರ ವಿಸರ್ಜನೆ ತುಂಬ ಕಷ್ಟ ಅಂತಂದ. ಎರಡನೇದು, ನೀರು ಕುಡಿಯೋಕ್ಕೆ ಸಿಗಲ್ಲ ಅಂದ. ಅಂದರೆ ಯಾವುದೋ ಹೋಟ್ಲೇ ಹುಡ್ಕೊಂಡು ಹೋಗ್ಬೇಕು ನೀವು. ಅಂದರೆ ನೋಡಿ, ಒಬ್ಬ ಕಾಮನ್ ಮ್ಯಾನ್ಗೆ ಹೆಂಗೆ ಅನಿಸುತ್ತೆ ಅನ್ನೋದು ಯೋಚನೆ ಮಾಡಿ ಅಶೋಕ್ ಸರ್ ನೀವು, ಅಲ್ವಾ? ಸಂಬಡಿ ಕಮ್ಸ್ ಫ್ರಮ್ ಎಲ್ಲೋ ಮುಳುಗಬಾಗ್ಲೋ ಇನ್ನೊಂದು ಕಡೆ ಬರ್ತಾನೆ. ಓಕೆ, ಅವ್ನು ಟ್ರಾವೆಲ್ ಮಾಡ್ತಿರ್ತಾನೆ. ಅವನು ಬಸ್ಸಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಅವ್ನು ನೀರಿಲ್ಲ, ಅವ್ನಿಗೆ ಬಸ್ ಸ್ಟ್ಯಾಂಡಲ್ಲಿ ನೀರಿಲ್ಲ, ಎಲ್ಲಿದೆ ಗೊತ್ತಿಲ್ಲ, ಇದ್ದರೂ ಕೂಡ. ಅಂದರೆ ಅವನಿಗೆ ಇದಕ್ಕೆ ಹೋಗ್ಬೇಕಂದ್ರೆ ಎಷ್ಟು ಕಷ್ಟ ಇದೆ. ಸೊ ನನಗನ್ಸುತ್ತೆ, ನಾವು ಆ ಥರ ಒಬ್ಬ ವ್ಯಕ್ತಿ ಏನು ಹೊರಗಡೆಯಿಂದ ಬರ್ತಾನೆ, ಸರ್ವೆ ಮಾಡ್ಬೇಕು ಆ್ಯಕ್ಚುಲಿ ಅವ್ನು ಹೋಗುವಾಗ. ನಿನ್ಗೇನು ಸಮಸ್ಯೆ ಆಯಿತು, ಏನು ಒಳ್ಳೇದು ಅನ್ನಿಸ್ತು ನಿನಗೆ ಅಂತೇಳಿ. ಕ್ಯಾಂಪಸ್ಸಿಂದ ಇಳ್ಕೋತಾರಲ್ಲ, ಅವ್ರಿಗೆ ಕೇಳಬೇಕು. ಈಗ ನೋಡಿ, ಫಾರ್ ಎಕ್ಸಾಂಪಲ್, ಫಸ್ಟ್ ಟೈಮ್ ಬೆಂಗಳೂರಿಗೆ ನೀವು ಕಾರಲ್ಲಿ ಎಂಟ್ರಿ ಕೊಡಬೇಕಾದ್ರೆ
ನಿಮಗೆ ದಿಗ್ಭ್ರಮೆ ಆಗುತ್ತೆ ಯಾವ ಫ್ಲೇವರ್ ಹತ್ತಬೇಕು ಯಾವ ಫ್ಲೇವರ್ ಇಳಿಬೇಕು ಅಂತೇಳಿ. 10 ಸಲ ಆದಮೇಲೆ ನನಗೆ ಕಂಫರ್ಟೇಬಲ್ ನನಗೆ ಗೊತ್ತು ಅಂತೇಳಿ. ನಿಮಗೆ ನೀವು ಬೆಂಗಳೂರಿನ ಹೊರಗಡೆಯಿಂದ ಬಂದವ್ರಿಗೆ ಬಿಟ್ಬಿಡಿ, ಬೆಂಗಳೂರಲ್ಲಿ ರೆಗ್ಯುಲರಾಗಿ ಓಡಾಡೋಂಥ ನಮ್ಮಂಥವ್ರಿಗೆ ಹೇಳಿ. ಉದಾಹರಣೆಗೆ ಈಗ ನಾವು ರೆಗ್ಯುಲರ್ ಉಪಯೋಗಿಸ್ತಿರ್ತಕ್ಕಂಥ ರೋಡ್ ಬಿಟ್ಬಿಡಿ. ಈಗ ಮೊನ್ನೆ ರೀಸೆಂಟಾಗಿ ಒಂದು 3-4 ಮಂತ್ಸ್ ಬ್ಯಾಕು ನಾನು ನಮ್ಮ ಈ ಹೆಬ್ಬಾಳದಿಂದ ನಮ್ಮ ಈ KR ಪುರಂ ಬಾನಸವಾಡಿ ಕಡೆಯಿಂದ ಹೆಬ್ಬಾಳ ಕಡೆ ಹೋಗ್ತಾ ಇದ್ದೆ. ನಾನು ಹೋಗ್ಬೇಕಾಗಿದ್ದು ಜಕ್ಕೂರ್ಗೆ. ಸೊ ಆ್ಯಕ್ಚುಲಿ ಏನು ಅಂದರೆ ಒಂದು ಫ್ಲೈಓವರ್ನ ನಾನು ಆ್ಯಕ್ಚುಲಿ ಲೆಫ್ಟಲ್ಲಿ ಹೋಗ್ಬೇಕಾಗಿತ್ತು, ಫ್ಲೈಓವರ್ ತೊಗೊಂಬಾರ್ದಾಗಿತ್ತು. ಫ್ಲೈಓವರ್ ತೊಗೊಂಡೆ, ಫ್ಲೈಓವರ್ ಮೇಲೂ ಇನ್ನೊಂದಿತ್ತು. ನನಗೇನಂದರೆ ಈ ಗೂಗಲ್ ತೋರಿಸ್ತಾ ಇದೆ ಇಲ್ವಲ್ಲ ಹಿಂಗಲ್ವಲ್ಲ ಅಂಥೇಳಿ. ಗೂಗಲ್ ತೋರಿಸ್ತಿದ್ರು ನಾವು ನಮ್ಮ ನಾಲೆಡ್ಜ್ ಉಪಯೋಗಿಸೋಕೆ ಹೋಗಿ ಮತ್ತೆ ಅಲ್ಲಿ ಐ ಸ್ಪೆಂಟ್ ಅರೌಂಡ್ ಮಿನಿಮಮ್ ಆಫ್ ಅರೌಂಡ್ 10 ಕಿಲೋಮೀಟರ್ಸ್ ಎಕ್ಸ್ಟ್ರಾ. ಸೊ ಹಾಫ್ ಆನ್ ಅವರ್ 20 ಮಿನಿಟ್ಸ್ ಎಕ್ಸ್ಟ್ರಾ. ಅಂದರೆ ಅರ್ಥ ಏನಂದರೆ ಬೆಂಗಳೂರಿನಲ್ಲಿ ನಾವು ರೆಗ್ಯುಲರಾಗಿ ಇದ್ದಂಥವ್ರಿಗೆ ಈ ಕನ್ಫ್ಯೂಷನ್ಸ್ ಇದೆ. ವೆರಿ ಟ್ರೂ. ಮೊನ್ನೆ ಒಬ್ಬರು ಹೇಳ್ತಿದ್ರು ಇದೇ ಥರ ಟ್ರಾವೆಲ್ ಶೋನಲ್ಲಿ, ಎಲ್ಲೇ ಹೋದರೂ ಕೂಡ ಜಸ್ಟ್ ಫಾಲೋ ದ ಬೋರ್ಡ್ಸ್, ಜಸ್ಟ್ ಫಾಲೋ ದ ಗೈಡ್ಲೈನ್ಸ್. ನಿಮಗೆ ಪ್ರತಿಯೊಂದು ಇರುತ್ತೆ ಬೇರೆ ದೇಶದಲ್ಲಿ. ಸೊ ನೀವು ಯಾರನ್ನೂ ಕೇಳೋ ಅವಶ್ಯಕತೆನೇ ಇಲ್ಲ. ನಿಮಗೆ ಪ್ರತಿಯೊಂದು ಕೂಡ ನಿಮಗೆ ಜಸ್ಟ್ ಕಣ್ಣೆತ್ತು ನೋಡಿ ನಿಮ್ಗೆ ಕಾಣುತ್ತೆ. ನಮ್ಮ ಹತ್ರ ಆ ಥರದ್ದಿಲ್ಲ. ಇನ್ನು ನಮ್ಮ ಹತ್ರ ಎಷ್ಟೊಂದು ಸಿಗ್ನಲ್ಗಳೇ ಕಾಣಲ್ಲ ಸರ್. ಯಾಕೆಂದರೆ ಅದು ಎಷ್ಟು ಚಿಕ್ಕ ಕೆಳಗಡೆ ಇರುತ್ತಂದರೆ ಮುಂದೊಂದು ಬಸ್ ನಿಂತು ಕಾಣಲ್ಲ, ಆಮೇಲೆ ಯಾವುದೊಂದು ಗಿಡ ಬಂದುಬಿಟ್ಟಿರುತ್ತೆ ಕೆಲವೊಂದು ಸಲ. ಸೊ ಅಷ್ಟು ನಮ್ಮ ಹತ್ರ ಅಧ್ವಾನ ಸ್ಥಿತಿ ಇದೆ. ಆಮೇಲೆ ಒಂದೊಂದು ಕಡೆ ಕನ್ಫ್ಯೂಷನ್ಸು, ಇಲ್ಲಿ ಹಾಕಿರೋ ಬೋರ್ಡ್ಗೆ ಅಲ್ಲಿ ಹಾಕಿರೋ ಬೋರ್ಡ್ಗೆ ಎರಡಕ್ಕೂ ಕಡೆ ಕಾನ್ಫ್ಲಿಕ್ಟ್ ಇರುತ್ತೆ. ಹೌದು. ಒಂದು ಕೇವಲ 50 ಮೀಟ್ರಲ್ಲಿ ನಿಮ್ಗೆ ಹಾಕಿರ್ತಕ್ಕಂಥ ಬೋರ್ಡ್ಗೆ ಕಾನ್ಫ್ಲಿಕ್ಟ್ ಇರುತ್ತೆ. ಸೊ ಉದಾಹರಣೆಗೆ ನಾವು ಮೈಸೂರು ರೋಡಲ್ಲಿ ಹೋಗ್ಬೇಕಾದ್ರೆ ಮೈಸೂರು 70 ಕಿಲೋಮೀಟರ್ ಅಂತ ಹಾಕಿದ್ರೆ ಇನ್ನೊಂದು ಕಡೆ ಇನ್ನು 50 ಮೀಟ್ರಲ್ಲಿ 68 ಕಿಲೋಮೀಟರ್ ಅಂತ ಹಾಕಿರ್ತಾರೆ. ಸೊ ಈ ರೀತಿ ಕನ್ಫ್ಯೂಷನ್ಸು ತುಂಬ ಇದೆ. ಅಂದರೆ ಈ ಏನಾಗಿದೆ ಅಂದರೆ ನನ್ನ ಪ್ರಕಾರ ಈ ಯಾರು ಇಂಪ್ಲಿಮೆಂಟೇಷನ್ ಮಾಡಲಿಕ್ಕೆ ಗ್ರೌಂಡ್ಗೆ ಹೋಗ್ತಿದ್ದಾರೆ ಅವ್ರು ಎಲ್ಲೋ ಒಂದು ಕಡೆ ಆಸಕ್ತಿ ಇಲ್ಲ, ಅಥವಾ ನಾವು ಸಮಾಜಕ್ಕೆ ನಮ್ಮಿಂದ ಇದು ತೊಂದರೆ ಆಗುತ್ತೆ ಅನ್ನೋ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಇದು ನನ್ನ ಓಕೆ. ಬೇರೆ ದೇಶ ಯಾವುದಾದ್ರೂ ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ಎಲ್ಲರೂ ತುಂಬ ಜನ ಜಪಾನ್ಗೆ ಹೋಗ್ತಿದ್ದಾರೆ. ಅದು ಏನಂದರೆ ಕಸದ ವಿಲೇವಾರಿ ಹೆಂಗಾಗ್ತಿದೆ ಅಂತ ನೋಡ್ಕೊಂಬರಕ್ಕೆ ಅಂತ ಹೋಗ್ತಿದ್ದಾರೆ. 18 ಸಿಗ್ಮಾ ಏನು ಇಂಪ್ಲಿಮೆಂಟೇಷನ್ ಇದೆ, ದಟ್ ಈಸ್ ಆಲ್ಸೋ ಅನ್ ಎಕ್ಸ್ಟ್ರೀಮ್ಲಿ ಇದು. ನಾನು 14 ದಿನ ಇದ್ದೆ ಜಪಾನಲ್ಲಿ. ನಿಮ್ಮ ಅನುಭವನೇ ಜಾಸ್ತಿ. ಒಂದು ಕಡೆ ಕೂಡ ಕಸ ಕಾಣಲಿಲ್ಲ ಸರ್ ನನಗೆ. ಅದ್ರ ಬಗ್ಗೆ ನಾನು ನಾನೇ ಜಾಸ್ತಿ ಮಾತಾಡ್ತೀನಿ. ಅಂದರೆ ಫಾರ್ ಎಕ್ಸಾಂಪಲ್ ಫುಟ್ಪಾತ್ಗಳು, ನಾನು ಇದ್ರ ಬಗ್ಗೆ ಹೇಳಿದ್ದೀನಿ. ಸೊ ನೀವು ಜಪಾನಲ್ಲಿ ನಡೆಯೋದೇ ಒಂದು ಖುಷಿ ಕೊಡುತ್ತೆ ನಿಮಗೆ, ಬಿಕಾಸ್ ಅಷ್ಟು ವಿಶಾಲವಾದ ಫುಟ್ಪಾತ್ಗಳಿವೆ. ಆಮೇಲೆ ಇನ್ನೊಂದೇನೆಂದರೆ ಆ ಜನರ ಶಿಸ್ತು. ಅಂದರೆ ನೀವು ಎಲ್ಲೇ ಹಿಂಗೆ ಜಸ್ಟ್ ಹೋಗ್ತಾ ಇದ್ದರೆ ಅವರು ಒಂದು ಕ್ಯೂ ಮಾಡ್ಕೊಂಡ್ಬಿಡ್ತಾರೆ. ನೀವು ಬಸ್ ಹತ್ತಾ ಇದ್ದೀರಾ, ಕ್ಯೂ ಮಾಡ್ತಾರೆ. ಸುಮ್ಮನೆ ಹೋಗ್ತಾ ಇದ್ರೆ ಕ್ಯೂನಲ್ಲೇ ಹೋಗ್ತಾರೆ ಅವರು. ಯಾಕಂದರೆ ನೀವು ಹಿಂಗೆ ಹೋಗ್ತಾ ಇದ್ರೆ ಇನ್ನೊಬ್ರಿಗೆ ಬರೋರಿಗೆ ಅನುಕೂಲ ಆಗುತ್ತೆ ಅಂತೇಳಿ. ನಮ್ಗೆ ಇನ್ನೊಂದು ಸಿಂಗಾಪುರಲ್ಲಿ ನನಗೆ ಮಾಲ್ಸ್, ಒಂದು ಮಾಲಿಂದ ಇನ್ನೊಂದು ಮಾಲ್ಗೆ ಒಳಗಡೆನೇ ಕನೆಕ್ಟ್ ಆಗಿದೆ, ಅಂಡರ್ಗ್ರೌಂಡಲ್ಲೇ ಫ್ಲೋರ್ ವೈಸೇ ಕನೆಕ್ಟ್ ಆಗೋಗಿದೆ. ಈಗ ಮಾಲ್ಸು ಇದು ಇಂಡಿವಿಜುವಲ್ ಪ್ರಾಪರ್ಟಿ, ಇದು ಇಂಡಿವಿಜುವಲ್ ಪ್ರಾಪರ್ಟಿ, ಕನೆಕ್ಷನ್ಸ್ ಆಗೋಗಿದೆ. ಆಮೇಲೆ ಅದೇ ರೀತಿಯೇ ನನಗೆ ಇನ್ನೊಂದು ಸಂತೋಷ ಅನಿಸಿದರೆ ಬ್ಯಾಂಕಾಕಲ್ಲಿ ನೀವು ಸ್ಕೈ ಡೆಕ್ಸ್ ಇದೆ. ನಮ್ಮಲ್ಲಿ ಸ್ಕೈ ಡೆಕ್ಸು ರೋಡ್ ಕ್ರಾಸ್ ಮಾಡೋಕ್ಕೋಸ್ಕರ, ಇಲ್ಲ ಹಂಗಿಲ್ಲ ಅಲ್ಲಿ ಬ್ಯಾಂಕಾಕಲ್ಲಿ ಫುಲ್ ರೋಡ್ಗೆ ಸ್ಕೈ ಡೆಕ್ಸ್ ಮಾಡಿಬಿಟ್ಟಿದ್ದಾರೆ. ಆ ಸ್ಕೈ ಡೆಕ್ನಲ್ಲಿ ನೀವು ವಾಕ್ ಮಾಡಬೇಕಾದ್ರೆ ನೀವು ಕ್ಯಾನ್ ಎಂಟರ್ ಎನಿ ಬಿಲ್ಡಿಂಗ್. ನಿಮಗೆ ಬಿಲ್ಡಿಂಗ್ ಎಗೂ ಹೋಗ್ಬೋದು, ಬಿಲ್ಡಿಂಗ್ ಬಿಗೂ ಹೋಗ್ಬೋದು, ಬಿಲ್ಡಿಂಗ್ ಸಿಗೂ ಹೋಗ್ಬೋದು, ನಡ್ಕೊಂಡೆ ಹೋಗ್ಬೋದು ಮೇಲೆ. ಹಾಂ, ನಮ್ಮ ಇದರಲ್ಲಿ ಏನಾಗಿದೆ, ಮಲ್ಟಿಪಲ್ ಸ್ಕೈ ಡೆಕ್ಸ್ ಮಾಡೋದ್ರ ಬದಲು ನಾವು ಇಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇದೆ. ಈಗ ಉದಾಹರಣೆಗೆ ಮಲ್ಲೇಶ್ವರಂನಲ್ಲಿ ನಿಮಗೆ ಸ್ಟ್ರೀಟ್ ವೆಂಡರ್ಸು ರೋಡಲ್ಲಿ ಇದ್ದಾರೆ, ಪಾರ್ಕಿಂಗು ರೋಡಲ್ಲಿ ಆಗುತ್ತೆ, ಗಾಡಿನೂ ರೋಡಲ್ಲಿ ಹೋಗಬೇಕು. ಅದ್ರ ಬದಲು ನೀವು ಸ್ಕೈ ಡೆಕ್ ಮಾಡಿಬಿಟ್ರೆ ಸ್ಟ್ರೀಟ್ ವೆಂಡರ್ಸ್ ಎಲ್ಲ ಅಲ್ಲಿ ಹೋಗ್ಬಿಟ್ರೆ ನಡೆಯೋರು ಮತ್ತು ಸ್ಟ್ರೀಟ್ ವೆಂಡರ್ಸ್ ಅಲ್ಲಿ ಹೊಟ್ಟೋಗ್ತಾರೆ, ಪಾರ್ಕಿಂಗು ಮತ್ತು ವೆಹಿಕಲ್ಸ್ ಮಾತ್ರ ಕೆಳಗಡೆ ಹೋಗುತ್ತೆ. ಐಡಿಯಾ ಚೆನ್ನಾಗಿದೆ. ಟೂರಿಸಮ್ಗೂ ನಾವು ಎಂಕರೇಜ್ ಮಾಡ್ದಂಗೆ. ಅಂದರೆ ಕಂಪ್ಲೀಟ್ ನಿಮ್ದು ಏನು ಹೂವು ಹಣ್ಣುಗಳೇನು ಇದೆ ಅದೆಲ್ಲ ಸ್ಕೈ ಡೆಕ್ಕಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಜೊತೆಗೆ ಇನ್ನೊಂದರೆ ಕಮರ್ಷಿಯಲ್ ವ್ಯಾಲ್ಯೂ ಏನು ಗ್ರೌಂಡ್ ಫ್ಲೋರಲ್ಲಿ ಇದೆ, ಈಗ 3rd ಫ್ಲೋರು 4th ಫ್ಲೋರ್ಗೂ ಕಮರ್ಷಿಯಲ್ ವ್ಯಾಲ್ಯೂ ಬಂದ್ಬಿಡುತ್ತೆ. ಅವ್ರು ಹೋಟೆಲ್ಸು ಅಲ್ಲಿ ಮಾಡ್ಕೊಬೋದು, ರೆಸ್ಟೋರೆಂಟ್ಸ್ ಮಾಡ್ಕೊಬೋದು. ನೀವೊಂದು ಪಾಲಿಸಿ ಏನಿದೆ, ಅರ್ಬನ್ ಪಾಲಿಸಿ ಇರ್ಬೋದು, ಅಥವಾ ಅರ್ಬನ್ ಪ್ಲಾನಿಂಗ್ ಪಾಲಿಸಿ ಇರ್ಬೋದು, ಅರ್ಬನ್ ಡಿಸೈನ್ ಪಾಲಿಸಿ ಇರ್ಬೋದು, ಆಮೇಲೆ ಆರ್ಕಿಟೆಕ್ಚರಲ್ ಪಾಲಿಸಿ ಇರ್ಬೋದು. ನೀವು ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ, ಟೂರಿಸಮ್ ರಿಲೇಟೆಡ್ ಚೇಂಜ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಈಗ ಬಸವನಗುಡಿನೇ ತಗೊಳ್ಳಿ, ನಮ್ಮ ಇದರಿಂದ ಯಾವುದು ನಂದೀಶ್ವರನ ದೇವಸ್ಥಾನದಿಂದ ಹಿಡ್ಕೊಂಡು ನಾವು ಸಜ್ಜನರಾವ್ ಸರ್ಕಲ್ವರೆಗೂ ಸುಬ್ರಹ್ಮಣ್ಯನ ದೇವಸ್ಥಾನದವರೆಗೂ ಯಾಕೆ ನಾವು ಆ ರೀತಿ ಯೋಚನೆ ಮಾಡ್ತಿಲ್ಲ? ಯೋಚನೆ ಮಾಡ್ಬೋದಲ್ವಾ? ಅಲ್ಲಿ ಎಷ್ಟು ಎಂತೆಂಥ ದೇವಸ್ಥಾನಗಳಿವೆ. ಇಟ್ಸ್ ಎ ಟೆಂಪಲ್ ಸ್ಟ್ರೀಟ್. ಸೊ ಮೇಲಿಂದ ನೀವು ಹೋಗ್ತಾ ಇರ್ತೀರಾ, ನಿಮ್ಗೆ ಯಾವ ದೇವಸ್ಥಾನ ಬೇಕು ಕೆಳಗೆ ಇಳಿತೀರಾ, ಮತ್ತೆ ಮೇಲೆ ಹತ್ತಿರ, ಮತ್ತೆ ಮುಂದೆ ಹೋಗ್ತೀರಾ, ಮತ್ತೆ ಇಳಿಬೋದು. ಓಕೆ. ಜೊತೆಗೆ ಇನ್ನೊಂದರೆ ನೀವು ಎಲ್ಲ ಸ್ಟ್ರೀಟ್ ವೆಂಡರ್ಸ್ನ, ಯಾರೇ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ ಎಲ್ಲರನ್ನೂ ಕರ್ಕೊಂಬಂದು ಅಲ್ಲಿ ಇಟ್ಬಿಡ್ಬೋದಾ?
ಬಸವನಗುಡಿನಲ್ಲಿ ಇರ್ತಕ್ಕಂಥ ಎಷ್ಟು ಜನ ಸ್ಟ್ರೀಟ್ ವೆಂಡರ್ಸ್ ಇದ್ದಾರೆ, ಆ ಸ್ಕೈ ಡೆಕ್ಕಲ್ಲೇ ನಿಮ್ಮ ಅಕಾಮಿಡೇಟ್ ಮಾಡ್ಬಿಡ್ಬೋದಾ? ಅವ್ರಿಗೂ ನಿಮಗೆ ನೀವು ಏನು 2,000 ರೂಪಾಯಿ ಪೊಲೀಸರು ವಸೂಲಿ ಮಾಡ್ತಾರೆ ತಿಂಗಳಿಗೆ ಒಂದು ತಳ್ಳೋ ಗಾಡಿಗೆ, ಏನು 2,000 ರೂಪಾಯಿ BBMP ಅವರು ವಸೂಲಿ ಮಾಡ್ತಾರೆ, ಆಮೇಲೆ 1,000 ರೂಪಾಯಿ ಬೇರೆ ಹಫ್ತಾ ವಸೂಲಿಯವರು ಇರ್ತಾರೆ, 5,000 ರೂಪಾಯಿ ಅವರು ಪಾಪ ತಿಂಗಳಿಗೆ ಖರ್ಚು ಮಾಡ್ತಾರೆ. 5,000 ರೂಪಾಯಿ ನೀವು ರೆಗ್ಯುಲರಾಗಿ ಫೀಸೇ ತೊಗೊಂಬಿಡಿ, ಮೇಲಿಟ್ಕೊಂಡು ಆ ಕಾಸ್ಟ್ ನಿಮ್ಗೆ 5,000 ರೂಪಾಯಿ ಬಂತಂದ್ರೆ ನಿಮ್ಗೆ ಎಷ್ಟು ರೆವೆನ್ಯೂ ಆಯಿತು BBMPಗೆ ಅಲ್ವಾ? ಹಫ್ತಾ ವಸೂಲಿವರೆಗೆ ಏನಕ್ಕೆ ಬಿಡ್ತೀರಾ? ಅಥವಾ ಪೊಲೀಸ್ಗೆ ಏನಕ್ಕೆ ಬಿಡ್ತೀರಾ? BBMP ಇಲ್ಲೀಗಲ್ ಯಾರೋ ಕರಪ್ಷನ್ ಮಾಡೋಕ್ಕೆ ಏನಕ್ಕೆ ಬಿಡ್ತೀರಾ? ಇವು ಜನ್ರೇಟೆಡ್ ಇನ್ ಇನ್ಕಮ್. ಅವ್ರಿಗೊಂದು ವ್ಯವಸ್ಥೆ ಆಯಿತಾ? ನೀವೇನು ಹೇಳ್ತೀರಾ ಸ್ಟ್ರೀಟ್ ವೆಂಡರ್ಸ್ಗೆ ನಾವು ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಒಳ್ಳೇದಲ್ವಾ? ಬಟ್ ಅಗೇನ್ ಅದೇ ತುಂಬ ದೊಡ್ಡ ಮಟ್ಟದ ಪ್ಲಾನಿಂಗು. ಹೆಂಗೆ ಮೆಟ್ರೋ ಮಾಡ್ಬೇಕಾದ್ರೆ ಪ್ಲಾನಿಂಗ್ ಬೇಕು, ಅದೇ ಥರ ಪ್ಲಾನಿಂಗ್ ಬೇಕಾಗುತ್ತೆ. ಇಲ್ಲ ಇದಕ್ಕೇನು ತುಂಬ ಕಾಸ್ಟ್ ಏನಾಗಲ್ಲ. ಅಲ್ಲಲ್ಲ, ಅಂದರೆ ಅಲ್ಲಿ ಏನೇನು ಕೆಳಗಡೆ ಇದೆ ಎಲ್ಲವನ್ನೂ ನೀವು ಡೆಮಾಲಿಷ್ ಮಾಡಿ ಅದನ್ನ ಈಗ ಡೆಮಾಲಿಷ್ ಮಾಡಬೇಕಿಲ್ಲ, ಎಲೆಕ್ಟ್ರಿಸಿಟಿ ಪೋಲ್ಗಳಿದೆ ಎಲ್ಲಾನು ಅಲ್ಲೇ ಹಂಗಂಗೆ ಇರುತ್ತೆ. ಇದು ಒಂದು ಸ್ಕೈ ಡೆಕ್ ಮಾಡ್ತೀರಾ ಅಷ್ಟೇ. ಸ್ಕೈ ಡೆಕ್ ಮಾಡಿಬಿಟ್ಟು ಸ್ಟ್ರೀಟ್ ವೆಂಡರ್ಸ್ ತೊಗೊಂಡೋಗಿ ಮೇಲೆ ಇಡ್ತೀರಾ, ಅವ್ರಿಗೆ ನೀವು ಸರ್ವಿಸಸ್ ಕೊಡ್ತೀರಾ. ಅದು ನೀವೇನು ಹೇಳಿದ್ರಿ, ಕುಡಿಲಿಕ್ಕೆ ನೀರು, ಒಂದು ಮಿನರಲ್ ವಾಟರ್ದು ಒಂದು ಸೆಂಟರ್ಸ್ ಮಾಡಿ ಅಲ್ಲಿ ಅವ್ರು ಅದಕ್ಕೂ ಬೇಕಾದರೆ ಒಂದು ಮಿನರಲ್ ವಾಟರ್ ನನಗೆ ಒಂದು ಬಾಟ್ಲ್ ಕುಡಿಯೋ ಅವಶ್ಯಕತೆ ಇಲ್ಲ, ಚಿಕ್ಕ ಬಾಟ್ಲ್ ಕುಡಿತೀವಿ, ಪ್ಲಾಸ್ಟಿಕ್ ವೇಸ್ಟ್ ಆಯಿತು. ಅದ್ರ ಬದಲು ಒಂದು ಲೀಟಾಗಿ ಏನು ಮಜ್ಜಿಗೆ ಮಾರ್ತಾರೆ, ನೀರು ಮಾರ್ತಾರೆ, ಅಂಥವ್ರಿಗೂ ಒಂದು ವ್ಯವಸ್ಥೆ ಮಾಡಿಕೊಟ್ಬಿಡಿ. ಅವ್ರಿಗೇನಾಗುತ್ತೆ, ಅವರು ಪಾಪ ವ್ಯವಸ್ಥಿತವಾಗಿರ್ತಾರೆ. ನೀವು ಅಂದರೆ ಈಗ ನಮ್ಮ ಚಿಕ್ಕ ಮಡಿವಾಳ ಮತ್ತು ಈ ಸುತ್ತಮುತ್ತ ಎಲ್ಲನೂ ನಾವು ಗಾಡಿನಲ್ಲಿ ಓಡಾಡೋಕ್ಕೆ ಆಗಲ್ಲ. ಯಾಕೆ ಅಂತಂದರೆ ಸ್ಟ್ರೀಟ್ ವೆಂಡರ್ಸ್ ಇರ್ತಾರೆ. ಸ್ಟ್ರೀಟ್ ವೆಂಡರ್ಸ್ ಕೇಳಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ. ನೀವು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ, ಅದಕ್ಕೆ ಅವರಲ್ಲಿದ್ದಾರೆ. ನೀವು ವ್ಯವಸ್ಥೆ ಮಾಡಿಕೊಟ್ರೆ ಅವ್ರ ಪಾಡಿಗೆ ಅವ್ರು ಹೊರಟೋಗ್ತಾರೆ. ಅವ್ರು ಅಂದರೆ ವ್ಯವಸ್ಥೆ ಇಲ್ಲಿ ನೋಡಿಪ್ಪ, ಇಲ್ಲಿ ನಿಲ್ಸ್ಕೊಳ್ಳಿ, ಇದು ಸ್ಟ್ರೀಟ್ ವೆಂಡರ್ ರೋಡ್, ಆಲ್ ಸ್ಟ್ರೀಟ್ ವೆಂಡರ್ಸ್ ವಿಲ್ ಬಿ ಅಕಾಮಿಡೇಟೆಡ್ ಇಯರ್. ನೀವು ಎಲ್ಲ ಕಡೆನೂ ಸ್ಟ್ರೀಟ್ ವೆಂಡರ್ಸ್ಗೆ ಅಲ್ಲೊಂದು ಗಾಡಿ ಇಲ್ಲೊಂದು ಗಾಡಿ ತಳ್ಳಕ್ಕೆ ಹೋಗಬೇಡಿ, ಒಂದು ಸಿಸ್ಟಮ್ಯಾಟಿಕ್ಕಾಗಿ ಮಾಡಿಬಿಡಿ. ಅವ್ರಿಗೊಂದು ಬಜಾರ್ ಇಲ್ಲಿ ಬಿಟ್ಟು ನೀವು ಬೇರೆ ಕಡೆ ನಿಲ್ಲಿಸಿದ್ರೆ ನಾವು ವಿಲ್ ರಿಮೂವ್ ಇಟ್ ಮಾಡಿ. ಸಂಚಾರಿ ಸಿಸ್ಟಮ್ಮು ಈಸಿ ಆಗುತ್ತೆ, ನಡೆಯೋರ್ಗೂ ಈಸಿ ಆಗುತ್ತೆ. ಗೊತ್ತು ನನಗೆ ಇಲ್ಲಿ ಸಿಗುತ್ತೆ ಅಂತ. ನಾವು ಅಲ್ಲಿ ಅದು 10 ಕಡೆಗೆ ಹೋಗ್ಬಿಟ್ರೆ ನನಗೆ ಏನು ಬೇಕಾದ್ರೂ ತೊಗೊಬೋದು, ಆ ರೀತಿ ಆಗುತ್ತೆ. ಸೊ ಬೇರೆ ಯಾವ್ದಾದ್ರು ದೇಶ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀರಾ? ನನಗೆ ಇನ್ನೊಂದು ದೇಶ ಅಂದರೆ ಈಜಿಪ್ಟ್ ಬಗ್ಗೆ ಆರ್ಕಿಟೆಕ್ಚರಲ್ ಮಾನ್ಯುಮೆಂಟು ಮತ್ತು ಅವರು ವಾಟರ್ ಮೂಮೆಂಟ್ ಇದೆ ಅವ್ರದ್ದು, ಅದು ಅಷ್ಟೇ ತುಂಬ ಚೆನ್ನಾಗಿ ಅನಿಸುತ್ತೆ. ನಾವು ನಮ್ಮ ಈ ಸಾಗರದಿಂದ ಸಿಗಂದೂರಿಗೆ ಹೋಗ್ಬೇಕಾದ್ರೆ ನಾವು ಆ ರೀತಿ ಇದರಲ್ಲಿ ಹೋಗ್ತಾ ಇದ್ವಿ, ಬೋಟಲ್ಲಿ, ಕಾರು ಬಸ್ ಎಲ್ಲ ಹೋಗುತ್ತೆ. ನಾವು ಅಲ್ಲಿ ಯಾಕೆ ಈ ರೀತಿ ಯೋಚನೆ ಮಾಡಲಿಲ್ಲ? ಅಲ್ಲೊಂದು ಫ್ಲೈಓವರ್ ಮಾಡ್ತಾ ಇದ್ದೀವಿ ಈಗ. ನಾವಲ್ಲಿ ಸಾಗರದಿಂದ ಸಿಗಂದೂರಿಗೆ ಒಂದು ಫ್ಲೈಓವರ್ ಮಾಡ್ತಿದ್ದೀವಿ. ಆ ಸಣ್ಣ ಬೋಟ್ಗಳು ಇಟ್ಬಿಟ್ಟಿದ್ರೆ, ಆ ಬ್ಯಾರೇಜ್ ಮಾತ್ರ ಬಿಟ್ಟು ನೀವು ಅಲ್ಲೊಂದು ಪಾರ್ಕಿಂಗ್ ಮಾಡಿದ್ದಿದ್ರೆ ನನ್ನ ಪ್ರಕಾರ ಅದು ಒಂದು ದೊಡ್ಡ ಟೂರಿಸಮ್ಮು, ಒಂದು ದೊಡ್ಡ ಅಟ್ರಾಕ್ಷನ್ ಆಗೋದು ಅಂತ ಅನಿಸುತ್ತೆ. ಸೊ ನೀವು ಈಜಿಪ್ಟ್ ಬಗ್ಗೆ ಹೇಳ್ತಾ ಇದ್ರಿ. ಹಾಂ, ಈಜಿಪ್ಟ್ ಬಗ್ಗೆ ತುಂಬ ಆರ್ಗನೈಸ್ಡ್ ಟೂರಿಸಮ್ ಇಲ್ಲಾದರೂ ತುಂಬ ಆರ್ಗನೈಸ್ ಆಗಿದೆ ಅಂದರೆ ದಟ್ಸ್ ಇನ್ ಈಜಿಪ್ಟ್. ನೀವು ಕೈರೋ ಏರ್ಪೋರ್ಟಲ್ಲಿ ಇಳ್ಕೊಂಡ ಮೇಲೆ ನೀವು ಮತ್ತೆ ಕೈರೋ ಏರ್ಪೋರ್ಟಿಗೆ ಬರೋವರೆಗೂ ನಿಮಗೆ ಒಬ್ಬ ಗೈಡ್ ಇರ್ತಾರೆ. ಆ ಗೈಡ್ ಜೊತೆಗೆ ಒಂದು ಕಾರ್ ಕೊಡ್ತಾರೆ ನಿಮಗೆ. ಅದು ಕಾರ್ ಅಂದರೆ ನಿಮಗೆ ಯು ಕ್ಯಾನ್ ಆಪ್ಟ್, ಬಸ್ಸು ಅಥವಾ ಯಾವುದಾದ್ರೂ ಎನಿಥಿಂಗ್ ಯು ಕ್ಯಾನ್ ಆಪ್ಟ್. ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿಕೊಡ್ತಾರೆ ಅಂದರೆ ನಿಮಗೆ ಯು ವಿಲ್ ನಾಟ್ ಫೇಸ್ ಎನಿ ಕೈಂಡ್ ಆಫ್ ಎ ಕನ್ಫ್ಯೂಷನ್ ವೆದರ್ ಇಟ್ಸ್ ಎ 3 days ಟೂರ್ ಆರ್ 15 days ಟೂರ್. ಅಷ್ಟು ಚೆನ್ನಾಗಿ ಯಾವುದೇ ರೀತಿ ಒಬ್ಬ ವ್ಯಕ್ತಿ ಯಾರು ಲೆಟ್ಸ್ ಅಸ್ಯೂಮ್ ದಟ್ ಅವ್ರಿಗೆ ಬೋರ್ಡ್ ಓದಕ್ಕೆ ಬರೋದಿಲ್ಲ ಅಂತ ಇಲ್ಲಿಟ್ರೇಟ್ ಹೋದ್ರೂ ಸಹ ಆ ವ್ಯಕ್ತಿಗೂ ಸಹ ಈಜಿಪ್ಟಲ್ಲಿ ಯಾವುದೇ ರೀತಿ ಕನ್ಫ್ಯೂಷನ್ಸ್ ಇಲ್ಲದೆ ಅವರು ಇಡೀ ದೇಶನ ಸಮಗ್ರವಾಗಿ ಟೂರ್ ಮಾಡ್ಕೊಂಡು ಬರಬಹುದು. ನೋಡಿ, ಇದು ಈಜಿಪ್ಟನ್ನ ಹೆಂಗೆ ಕಟ್ ಮಾಡಿದ್ದಾರೆ ಅಂದರೆ ಒಳ್ಳೆ ಕೇಕ್ ಪೀಸ್ ಥರ ಕಟ್ ಮಾಡಿದ್ದಾರೆ. ಅದು ಹೆಂಗೆ ಅಂದರೆ ಯಾವ ಥರ ಅದನ್ನು ಇದು ಮಾಡಿದ್ರು? ನೈಲ್ ರಿವರ್ನಲ್ಲಿ ಮೋಸ್ಟ್ ಫರ್ಟಿಲಿಟಿ ಇರ್ತಕ್ಕಂತಹದ್ದು ಈಜಿಪ್ಟು. ನೋಡಿ, ಇಡೀ ಈಜಿಪ್ಟಲ್ಲಿ ಏನಿದೆ ಅಂದರೆ ನೈಲ್ ಸುತ್ತಮುತ್ತ ಒಂದು ಈ ಕಡೆ 3 ಕಿಲೋಮೀಟರ್, ಆ ಕಡೆ 3 ಕಿಲೋಮೀಟ್ರು. ಆ ನೈಲ್ ನದಿಗಳೇ ಇಲ್ಲ, ಏನೂ ಇಲ್ಲ ಅಲ್ಲಿ. ನೈಲ್ ಬಿಟ್ಟರೆ ಏನಿಲ್ಲ. ಆ ಕೊನೆಯಲ್ಲಿ ನೈಲ್ ಹೋಗಿ ಏನು ಸ್ಪ್ಲಿಟ್ ಆಗುತ್ತೆ ಆ ಒಂದು ಜಾಗ ಅಂದರೆ ಕೈರೋನು ಸೇರಿಸ್ಕೊಂಡು ಅಷ್ಟು ಮಾತ್ರನೇ ನಿಮಗೆ ಅಲ್ಲಿ ಹ್ಯಾಬಿಟೇಷನ್ ಇರೋದು ಮತ್ತು ಅಗ್ರಿಕಲ್ಚರ್ ಇರೋದು. ಮಿಕ್ಕಿದೆಲ್ಲ ಡೆಸರ್ಟು. ಅವರು ನಿಮಗೆ ಇನ್ಫ್ಯಾಕ್ಟ್ ಕೈರೋದಲ್ಲೇ ಎಲ್ಲಿ ಪಿರಮಿಡ್ಸ್ ಮಾಡಿದ್ದಾರೆ ಅದು ಡೆಸರ್ಟೇ. ಆ ಕಡೆಗೆ ಡೆಸರ್ಟು, ಈ ಕಡೆಗೂ ಡೆಸರ್ಟು. ಆ ಸಿಟಿ ಏನಿದೆ ಆ ಪಿರಮಿಡ್ ಸುತ್ತ ಡೆವಲಪ್ ಹೋಗ್ತಾ ಇತ್ತು. ಅಂದರೆ ಅವರು ಪಿರಮಿಡ್ ಬರೋಕ್ಕಿಂತ ಮುಂಚೆನೂ ಎಲ್ಲಿ ಫರ್ಟಿಲಿಟಿ ಇತ್ತು ಅಲ್ಲಿ ಸಿಟಿ ಮಾಡ್ಕೊಂಡ್ರು, ಎಲ್ಲಿ ಫರ್ಟಿಲಿಟಿ ಇರಲಿಲ್ಲ ಅಲ್ಲಿ ಪಿರಮಿಡ್ಸ್ ಮಾಡಿದ್ರು. ಓಕೆ. ಸೊ ಪಿರಮಿಡ್ ನೋಡಿ ಏನು ಅನಿಸ್ತು ನಿಮಗೆ ಅಶೋಕ್ ಅವ್ರು? ನನಗೆ ಮ್ಯಾಸಿವ್ ಸ್ಟ್ರಕ್ಚರ್ ಅನಿಸುತ್ತೆ ಹೊರತು ನನಗೇನದು ತುಂಬ
ಅಟ್ರಾಕ್ಟಿವ್ ಅನಿಸ್ಲಿಲ್ಲ ನನಗೇನಂದರೆ ನನಗೆ ಅದಕ್ಕೆ ನಾನು ಕಂಪ್ಯಾರಿಸನ್ ಮಾಡಿದಾಗ ತಾಂಜಾವೂರ್ ಟೆಂಪಲ್ ಬಗ್ಗೆ ಸ್ಟಡಿ ಮಾಡಿದ್ದಂಥವ್ರು ನಾವು ಆರ್ಕಿಟೆಕ್ಚರಲ್ಲಿದ್ದಾಗ ಆರ್ಕಿಟೆಕ್ಚರಲ್ ಡೇಸಲ್ಲಿ ತಾಂಜಾವೂರ್ ಟೆಂಪಲ್ ನೋಡಿ ಆ ಮ್ಯಾಸ್ಸಿವ್ ಸ್ಟ್ರಕ್ಚರ್ ಒಂದು ಆ ವಿಮಾನ ಏನಿದೆ ಆ ವಿಮಾನದ ಮೇಲೆ ತೊಗೊಂಡೋಗಿ ಕೂಪ ಕುಳಿಸಿರ್ತಾರೆ ಆ ಕೂಪದ ಕಳಸ ಅಂತ ಏನು ಹೇಳ್ತೀವಿ ಆ ಕಳಸದ ಶ್ಯಾಡೋ ನಿಮ್ಗೆ ಯಾವತ್ತೂ ಯಾವತ್ತೂ ಬೀಳೋದಿಲ್ಲ ಸುತ್ತ ಎಲ್ಲೂ ಬೀಳೋದು ಯಾಕೆ ಆ ರೀತಿ ಡಿಸೈನ್ ಮಾಡಿದ್ದಾರೆ. ನಿಮಗೆ ಎಷ್ಟೇ ಇದು ಮಾಡಿದ್ರು ಯಾವತ್ತೂ ಶ್ಯಾಡೋ ಅಂದರೆ ಒಂದು ಬೀಳಬೇಕಲ್ಲ ಅದ್ರ ಬಿಂಬ ನಿಮಗೆಲ್ಲೂ ಸಹ ಬೀಳೋದಿಲ್ಲ. ಆ ರೀತಿ ಡಿಸೈನ್ ಆಗಿತ್ತು. ಯಾವಾಗ 10ನೇ ಶತಮಾನದಲ್ಲಿ ತಾಂಜಾವೂರಲ್ಲಿ ನಾವು ಮಾಡಿದ್ದಂಥದ್ದು. ಇದು ಅಫ್ಕೋರ್ಸ್ ಇದಕ್ಕೆ 5000 ವರ್ಷಗಳ ಇತಿಹಾಸ ಇದೆ. ಅವರು ಆರ್ಕಿಟೆಕ್ಚರಲ್ ಮಾನ್ಯುಮೆಂಟ್ನ ಅವರು ತೊಗೊಂಡೋಗಿ ಅವ್ರು ಲೇಬರ್ ಉಪಯೋಗಿಸ್ತಿದ್ರು, ತೆಗೆದುಕೊಂಡೋಗಿ ಕಲ್ಲುಗಳೆಲ್ಲ ಜೋಡಿಸಿದ್ದಾರೆ. ಅದೇ ಟೆಕ್ನಾಲಜಿ ನಾವು ಉಪಯೋಗಿಸುವ ಗೊತ್ತಿಲ್ಲ ನನಗೆ, ಯಾಕಂದರೆ ಆ ಹಿಸ್ಟಾರಿಕಲ್ ರೆಕಾರ್ಡ್ಸ್ನ ತುಂಬ ಡಿಸ್ಟ್ರಕ್ಷನ್ ಆಗೋಗ್ಬಿಟ್ಟಿದೆ. ಆದರೆ ತಾಂಜಾವೂರನ್ನ ನೀವು ಬೃಹದೇಶ್ವರ ದೇವಸ್ಥಾನ ನೋಡಿದ ಮೇಲೆ ಅದನ್ನು ಸ್ಟಡಿ ಮಾಡಿದ್ಮೇಲೆ ನಿಮಗೆ ಅನೇಕ ಮಾನ್ಯುಮೆಂಟ್ಸು ಏನೂ ಇಲ್ಲ ಅಂತ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ನಮ್ಗೆ ಬೇರೆ ದೇಶಗಳ ಮಾನ್ಯುಮೆಂಟ್ಗಳು ನಮಗೇನೂ ಇಲ್ಲ ಅನಿಸುತ್ತೆ. ಆ್ಯಕ್ಚುಲಿ ನಾವು 7 ವಂಡರ್ಸ್ ಆಫ್ ದ ವರ್ಲ್ಡಲ್ಲಿ ನಾವು ಸೇರಿಸ್ಬೇಕಾಗಿದ್ದು ನಮ್ಮ ಲಿಸ್ಟಲ್ಲಿ ಬೃಹದೇಶ್ವರ ಟೆಂಪಲ್. ಓಕೆ ಬೃಹದೇಶ್ವರ ಟೆಂಪಲ್ ನೀವು ಒಂದು ತುಂಬ ಚೆನ್ನಾಗಿ ನೋಡ್ಕೊಂಬಂದರೆ ಅದನ್ನು ಸ್ಟಡಿ ಮಾಡಿದ್ರೆ ನೀವು ಒಂದೊಂದು ಆಸ್ಪೆಕ್ಟು ಲೈಕ್ ರಿದಮ್ಗೆ, ಹಾರ್ಮೋನಿಗೆ, ಬ್ಯಾಲೆನ್ಸ್ಗೆ ತಾಂಜಾವೂರ್ ಟೆಂಪಲ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ಆಮೇಲೆ ಇದಕ್ಕಿಂತ ಜಾಸ್ತಿ ಅದು ಒಂದು ಇಟ್ ವಾಸ್ ನಾಟ್ ಜಸ್ಟ್ ಎ ದೇವಸ್ಥಾನ ಅಲ್ಲ, ಅದು ಇಟ್ ವಾಸ್ ಎ ಸಿಟಿ ಸೆಂಟರ್. ಇಟ್ ವಾಸ್ ಎ ಸೆಂಟ್ರಲ್ ಹಬ್ ಫಾರ್ ಎ ಸಿಟಿ. ಸ್ಟಡೀಸ್ ಆಗೋಕ್ಕೆ ವ್ಯವಸ್ಥೆ ಇತ್ತು, ಎಜುಕೇಷನ್ಗೆ, ಸಂಜೆ ಕಲ್ಚರಲ್ ಇದಕ್ಕೆ ವ್ಯವಸ್ಥೆ ಇತ್ತು, ಆಮೇಲೆ ಮೀಟಿಂಗ್ಸ್ಗೆ ಊರಿನ ಪ್ರಮುಖರೆಲ್ಲರೂ ಸೇರ್ಕೊಂಡು ಮೀಟಿಂಗ್ ಮಾಡಲಿಕ್ಕೆ ವ್ಯವಸ್ಥೆ ಇತ್ತು, ರಾಜರು ಬಂದಲ್ಲಿ ನ್ಯಾಯ ಹೇಳಲಿಕ್ಕೆ ವ್ಯವಸ್ಥೆ ಇತ್ತು, ಜುಡಿಷಿಯಲ್ ಸಿಸ್ಟಮ್ ಇತ್ತು. ಸಿಟಿ ಸೆಂಟರ್ ಅಂದರೆ ಇವತ್ತೇನು ನೀವು ವಿಧಾನಸೌಧ, ಅಟಾರ ಕಚೇರಿ ಮತ್ತು ಇದೆಲ್ಲ ಸೇರಿಸ್ಕೊಂಡೆ ಹೆಂಗೆ ವ್ಯವಸ್ಥೆ ಇತ್ತೋ ಆ ರೀತಿ ವ್ಯವಸ್ಥೆ ಬೃಹದೇಶ್ವರ ದೇವಸ್ಥಾನದಲ್ಲಿ ಇತ್ತು. ಸೊ ಬೃಹದೇಶ್ವರ ನೋಡಿದ್ಮೇಲೆ ನಿಮಗೆ ಪಿರಮಿಡ್ ನೋಡಿ ಏನೋ ಅನಿಸಲಿಲ್ಲ ಅಂತೀರಿ? ಅನ್ಸಲ್ಲ ನಮಗೆ, ಆದರೂ ಒಂದ್ಸಲ ಈಜಿಪ್ಟ್ ನೋಡ್ಬೇಕು ಅನ್ನೋದಿರುತ್ತೆ. ನೋಡಬೇಕು ಅಲ್ಲ, ನಾನು ಐ ಸೇ ದಟ್ ಲೈಕ್ ಯು ಶುಡ್ ಗೋ ಎಂಜಾಯ್ ಎವ್ರಿ ಕಂಟ್ರಿ. ಇಂಡಿಯಾದಲ್ಲಿ ಫಸ್ಟ್ ದೇಶನ ಸುತ್ಕೊಂಡ್ಬಂದರೆ ನಿಮಗೆ ಅನೇಕ ದೇಶಗಳು ನಿಮಗೆ ನೆಗ್ಲಿಜಿಬಲ್ ಅನಿಸ್ಬಿಡ್ತವೆ. ನಂಗೆ ರಾಜಸ್ಥಾನ್ ಪ್ಯಾಲೇಸಸ್ ನೋಡಿದ್ಮೇಲೆ ನೀವು ಯಾವುದೇ ಪ್ಯಾಲೇಸ್ ನೋಡಿ, ಲೈಕ್ ಭೂಟಾನ್ ಪ್ಯಾಲೇಸ್ ನೋಡಿ, ಅಥವಾ ನೀವು ಯುರೋಪಿಯನ್ ಪ್ಯಾಲೇಸಸ್ ಮೋಸ್ಟ್ ಎಲಾಬ್ರೇಟಾಗಿ ಮಾಡಿರ್ತಕ್ಕಂಥದ್ದು, ಮೋಸ್ಟ್ ಲಕ್ಸುರಿಯಸ್ ಆಗಿ ಮಾಡಿರ್ತಕ್ಕಂಥದ್ದು ಯುರೋಪಿಯನ್ ಪ್ಯಾಲೇಸಸ್, ಅದು ನಿಮಗೆ ನೆಗ್ಲಿಜಿಬಲ್ ಅನಿಸುತ್ತೆ. ಓಕೆ, ರಾಜಸ್ಥಾನ್ ಪ್ಯಾಲೇಸಸ್ ನೋಡಿ, ಜೈಪುರಲ್ಲಿ, ಜೋಧ್ಪುರು, ಇದರಲ್ಲೆಲ್ಲ ನೋಡಿದ್ರೆ ಅಮೇಝಿಂಗ್ ಅನಿಸುತ್ತೆ. ಸೊ ನಾವು ಅಶೋಕ್ KM ಗೌಡ ಅವ್ರ ಜೊತೆಗೆ ಮಾತಾಡಿದ್ವಿ, ಎಜುಕೇಷನಿಸ್ಟ್ ಮತ್ತು ಅವರು ತಮ್ಮ ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಮತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿರೋದ್ರಿಂದ ಪಾಲಿಸಿ ಡಿಸಿಷನ್ಗಳ ಬಗ್ಗೆ ಮತ್ತು ಟೂರಿಸಮ್ ಡೆವಲಪ್ಮೆಂಟ್ನಲ್ಲಿ ನಾವು ಮಾಡಬೇಕಾಗಿರೋ ಬದಲಾವಣೆಗಳ ಬಗ್ಗೆ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದರು. ಸೊ ನಿಮ್ಮೆಲ್ಲರ ಪರವಾಗಿ ನಾನು ಅಶೋಕ್ ಅವರಿಗೆ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್, ನಮ್ಮ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ವಿಚಾರಗಳನ್ನ ಹೇಳಿದ್ರಿ. ಸೊ ಈ ಒಂದು ಎಪಿಸೋಡ್ ಬಗ್ಗೆ ನಿಮಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದೊಂದು ಪರ್ಟಿಕ್ಯುಲರ್ ಎಪಿಸೋಡ್ ಬಗ್ಗೆ, ಪರ್ಟಿಕ್ಯುಲರ್ ದೇಶದ ಬಗ್ಗೆ, ಪರ್ಟಿಕ್ಯುಲರ್ ಮಾನ್ಯುಮೆಂಟ್ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ದಯವಿಟ್ಟು ಅದನ್ನು ತಿಳಿಸಿ, ನಾವು ಅದರ ಎಪಿಸೋಡ್ ಕೂಡ ಮಾಡ್ತೀವಿ. ಮತ್ತು ನಿಮ್ಮ ಅನುಭವಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ, ನೋಡ್ತಾರೆ ಸಂಚಾರಿ. ನಮಸ್ಕಾರ. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.